ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಇನ್ನು ಮುಂದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಂ ಶ್ರೀ ಗುರು ಶಂಭುಲಿಂಗಾಯ ನಮಃ. ಜ್ಞಾನ ಪ್ರತಿಪಾದನಾ ಸ್ಥಳದ 19ನೇ ಪದ್ಯ. ಮೂರು ತನು ಹಿಡಿದು ತೋರುವ ಮೂರವಸ್ಥೆಯೊಳು ಮೂರು ಗುಣ ವೃತ್ತಿಗೊಳಗಾದ ಜೀವತ್ರಯದ ದೂರು ಒಡೆಯದ ಪ್ರತ್ಯಗಾತ್ಮ ತಾನೆಂದರಿದ ಮೇಲೆ ಭವಮಾಲೆಯುಂಟೆ. ಕರ್ಣವೈದು ಇಂದ್ರಿಯ ದಶಕವು 5 ಭೂತಾದಿ ಮರುತವೈದು ಇಂತು ಎಸೆವ ಪಂಚವಿಂಶತಿ ತತ್ವ ಪರಿಕರದೊಳು ಒಂದಿಹುದು ತೋರತನು ಅಲ್ಲಿ ಸಾತ್ವಿಕ ಗುಣವು ಅಕಾರ ಅಕ್ಷರ ವರಲೋಚನ ಸ್ಥಾನವು ಅಷ್ಟದಳ ಕುಳದ ಗತಿ ವೆರಸಿ ವಿಶ್ವಾತ್ಮ ವೈಶ್ವಾನರು ವನಿತಾದಿ ಪರಿಬಿಡಿದು ಭೋಗವನು ಸಕಲ ಸಾಮಗ್ರಿಯಿಂದ ಉಣುತಿಹುದೇ ಜಾಗರಣವು. ಮೂರು ತನು ಹಿಡಿದು ತೋರುವ ಮೂರವಸ್ಥೆಯೊಳು ಮೂರು ಗುಣ ವೃತ್ತಿಗೊಳಗಾದ ಜೀವತ್ರಯದ ದೂರು ಒಡೆಯದ ಪ್ರತ್ಯಗಾತ್ಮ ತಾನೆಂದರಿದ ಮೇಲೆ ಭವಮಾಲೆಯುಂಟೆ. ಪೇಳಿದ 25 ತತ್ವದೊಳು ಮತಿ ಚಿತ್ತ ಮೇಲೆ ಜ್ಞಾತೃ ಭೂತಂಗಳನ್ನು ಉಳಿದು ಮಿಕ್ಕ 17 ಮತ್ತೊಂದು ತತ್ವವೇ ಲಿಂಗ ತನು ರಜೋಗುಣ ಕಂಠದೆಡೆಯು ಉಕಾರ ಮೇಳದೊಳು ತೈಜಸ ಹಿರಣ್ಯ ಗರ್ಭರು ಕೂಡಿ ಲೋಲಗತಿ ಕಣಿಕೆಯೊಳಗೆ ವಾಸನೆಯ ವಿಷಯಾಳಿಯನು ಮನವೆಂಬ ಕರಣದಿಂದ ಅನುಭವಿಸುತ್ತಿಹುದೇ ಸ್ವಪ್ನಾವಸ್ಥೆಯು. ಮೂರು ತನು ಹಿಡಿದು ತೋರುವ ಮೂರವಸ್ಥೆಯೊಳು ಮೂರು ಗುಣ ವೃತ್ತಿಗೊಳಗಾದ ಜೀವತ್ರಯದ ದೂರು ಒಡೆಯದ ಪ್ರತ್ಯಗಾತ್ಮ ತಾನೆಂದರಿದ ಮೇಲೆ ಭವಮಾಲೆಯುಂಟೆ. ಮೊದಲು ತನುವೆರಡರೊಳಗೆ ಒರೆದ ಅಖಿಳ ತತ್ವ ಸಂಪದವು ಅಡಗಿ ಸಂಸ್ಕಾರದ ಉಳುಮೆಯಾಗಿಹ ಪ್ರಕೃತಿಯದು ಕಾರಣಾಂಗವು ಅದರಲ್ಲಿ ತಾಮಸ ಗುಣ ಮಕಾರ ನೆಲೆ ಹೃದಯ ನಡುವೆ ಪದುಳದಿಂ ನಿಂದಗತಿಗಳನ್ನು ಹೊಂದಿ ಪ್ರಾಜ್ಞೇಶ್ವರ ಒದವಿ ಮಾಯಾವೃತ್ತಿಯೆಂಬ ಸಾಧನದಿಂದ ಸದಮಳಾನಂದ ವಿಷಯವನು ಸೇವಿಸುತ್ತಿಹುದೇ ಸುಪ್ತಿಯೆಂದೆನಿಪವಸ್ಥೆ. ಮೂರು ತನು ಹಿಡಿದು ತೋರುವ ಮೂರವಸ್ಥೆಯೊಳು ಮೂರು ಗುಣ ವೃತ್ತಿಗೊಳಗಾದ ಜೀವತ್ರಯದ ದೂರು ಒಡೆಯದ ಪ್ರತ್ಯಗಾತ್ಮ ತಾನೆಂದರಿದ ಮೇಲೆ ಭವಮಾಲೆಯುಂಟೆ. ಆ ಜಾಗರಣದೊಳು ಎಡೆಯಾಡಿ ಬಳಲುವ ಮನವನು ಓಜೆಯಿಂ ನಿಲ್ಲಿಸಿ ಬೇರೊಂದನು ಎಣಿಸದೆ ಮಹಾತೇಜೋಮಯದ ಮೂಲ ಮಂತ್ರದ ಸುನಾದವನು ಕೇಳುತ್ತೀರ್ಪುದೇ ತೂರ್ಯವು ರಾಜಿಸುವ ನಾದಾನುಸಂಧಾನದ
ಆರೈಕೆ ಮಾಜಿ ಸೈತಿರಲು ತುರ್ಯಾತೀತವು ಈ ಎರಡನು ಈ ಜಗದೊಳು ಅಭ್ಯಾಸ ಮಾಡಿದೊಡೆ ನಿತ್ಯ ಮುಕ್ತಿ ಪದ ಸಿದ್ಧಿಯಹುದು ಮೂರು ತನು ಹಿಡಿದು ತೋರುವ ಮೂರು ಅವಸ್ಥೆಯೊಳು ಮೂರು ಗುಣವೃತ್ತಿಗೊಳಗಾದ ಜೀವತ್ರಯದ ದೂರು ಒಡೆಯದ ಪ್ರತ್ಯಗಾತ್ಮ ತಾನೆಂದರಿದ ಮೇಲೆ ಭವಮಾಲೆಯುಂಟೆ ಈ ಪರಿಯ ಅವಸ್ಥೆಯ ಐದರೊಳು ಆಳುತ್ತಾ ಏಳುತ್ತಾ ಅನುತಾಪ ಮಮಕಾರ ಮೋಹ ಜನನಾದಿ ವಿಕೃತಿಯಿಂದ ಆಪತ್ತುಗಳು ತೀರ್ಪ ಜೀವನು ಒಡವೆ ರಸದ ಆಶ್ರಯವಾದ ಸಾಕ್ಷಿ ತುರ್ಯ ರೂಪ ಚಿನ್ಮಾತ್ರ ಕೂಟಸ್ಥನೆಂದೆನಿಪ ತಾನು ಆ ಪರಬ್ರಹ್ಮ ಪರಮಾತ್ಮ ಪರತತ್ವ ನಿರ್ಲೇಪ ನಿತ್ಯಾನಂದ ಘನ ಶಂಭುಲಿಂಗದ ಇರವಾಗಿ ತನಗಿಲ್ಲವಸ್ಥೆ ಮೂರು ತನು ಹಿಡಿದು ತೋರುವ ಮೂರು ಅವಸ್ಥೆಯೊಳು ಮೂರು ಗುಣವೃತ್ತಿಗೊಳಗಾದ ಜೀವತ್ರಯದ ದೂರು ಒಡೆಯದ ಪ್ರತ್ಯಗಾತ್ಮ ತಾನೆಂದರಿದ ಮೇಲೆ ಭವಮಾಲೆಯುಂಟೆ. ಪೂಜ್ಯಪಾದ ಸದ್ಗುರುಗಳ ಶ್ರೀ ಚರಣಾರವಿಂದಗಳನ್ನೇ ಮೊದಲುಗೊಂಡು ಮುಕ್ತ ಕಂಠ, ಮುಕ್ತ ಮನ, ಮುಕ್ತ ಭಾವದಿಂದ ಮುಕ್ತಾತ್ಮರೆಂದೆನಿಸಿದಂಥ ಪೂಜ್ಯಪಾದ ಶಿವಲೀಲಾತಾಯಿಯವರ ಶ್ರೀ ಚರಣಾರವಿಂದಗಳಿಗೆ ನತಮಸ್ತಕನ. ಪ್ರಜ್ಞಾರೂಪವಾದ ಪುಣ್ಯಾತ್ಮರೆಂದೆನಿಸಿ ಸಕಲರಿಗೂ ವೇದಾಂತ ಬೋಧವನ್ನೇ ಬೋಧಿಸಿ ಸರ್ವರನ್ನೂ ದುಃಖ ನಿವೃತ್ತಿ ರೂಪ ಪರಮಾನಂದ ಪ್ರಾಪ್ತಿಯಲ್ಲಿ ನಿಲ್ಲಿಸುವಂತಹ ಪೂಜ್ಯಪಾದರೇ, ಪುಣ್ಯಾತ್ಮರೇ, ತಮ್ಮೆಲ್ಲರಿಗೆ ನನ್ನ ಶರಣು ಶರಣಾರ್ಥಿಗಳು. ಅದ್ಭುತವಾದ ವಿಚಾರ ಸಂಕಿರಣದಲ್ಲಿ ತೊಡಗಿದೆ. ಒಂದು ಚೂರು ಇಲ್ಲಿ ಒಂದಿಷ್ಟು ಹೆಚ್ಚಿನ ವಿಜ್ಞಾನವನ್ನ ನಾನು ನಿಮ್ಗೆ ಇವತ್ತು ತೋರಿಸ್ಬೇಕಾಗಿದೆ. ಯಾವುದೇ ಒಂದು ಗಹನ ಕೆಲಸ ನಾವು ಮಾಡಬೇಕಾದ್ರೆ ಆ ಕೆಲಸದ ಹಿಂದಿರುವ ವಿಜ್ಞಾನ ಗೊತ್ತಾದ್ರೆ ನೀವು ಆ ಕೆಲಸವನ್ನು ಸರಳವಾಗಿ ಮಾಡಬಹುದು. ಒಂದು ದೊಡ್ಡ ಬಂಡೆ ಇರುತ್ತೆ, ಆ ಬಂಡೆಯನ್ನು ಸರಿಸ್ಬೇಕಾಯ್ತು ಅಂತಂದ್ರೆ ನೀವು 10 ಜನ ಕೂಡಿದ್ರು ಆಗಲಾರದಂತ ಆ ಕೆಲಸ ಒಂದು ಹಾರಿಕೋಲಿನಿಂದ ಆಗಿ ಹೋಗ್ತದೆ. ಗೊತ್ತಾಗ್ತತಿಲ್ಲ ಪರುದ್ರಣ್ಣ? ಒಂದು ಬಂಡೆ ಸರಿಸ್ಬೇಕು ನೀವೆಲ್ಲ. ಈಗ 10 ಜನ ಕೂಡಿದ್ರು ಆಗ್ಲಿಲ್ಲ. ಆದ್ರೆ ಅದೇ ಒಂದು ಹಾರಿಕೋಲ್ ತಗೊಂಡು ನೀವು ಹೀಗೆ ಮೀಟಿ ಅದನ್ನ ಮೇಲೆ ಕೆತ್ತಿ ಒಂದು ಅಣುವಿನಿಂದ ಸರಿಸ್ಬಿಟ್ರೆ ಸರಿತದಿಲ್ಲ ಅದು. ಹಾಗೆ ಇಲ್ಲೊಂದು ಮಹಾನ್ ಬಂಡೆ ಇದೆ. ಅನೇಕ ಜನ್ಮಗಳಿಂದ ಈ ಬಂಡೆಯಲ್ಲಿ ನಾನತ್ವ ಅದು ಅನ್ಯೋನ್ಯಧ್ಯಾಸವಾಗಿ ಜನನಮರಣಾತ್ಮಕ ರೂಪವಾದಂತಹ ಸಂಕೋಲೆಯಲ್ಲಿ ಸಿಕ್ಕಾಕೊಂಡು ದುಃಖ ರೂಪವಾದ ಸಂಸಾರವೇ ಜಿಗುಪ್ಸೆ ಬರುವ ಹಾಗೆ ಜೀವನವನ್ನು ನಡೆಕೊಂಡು ಬಂದಿದೆ. ಈಗಿನ ಗುರುಗಳು ನಮಗೆ ಏನನ್ನು ಹೇಳಿಕ್ ಹೊಂಟಿದ್ದಾರೆ ಅಂದ್ರೆ, ಈ ದೇಹವೆಂಬ ಕಲ್ಲು ಬಂಡೆ ಮುಂದನೇ ನುಡಿಯಲ್ಲಿ ಬರದಿಲ್ಲ ಅವರು. ಈ ನೀವು ಕಾರಣಾಂಗಗಳು, ಕಾರ್ಯಾಂಗಗಳು, ಜ್ಞಾನಾಂಗಗಳು, ಪ್ರಾಣಾಂಗಗಳು ಇವೆಲ್ಲ ಸೇರ್ಕೊಂಡು ಒಂದು ಸ್ಥೂಲ ದೇಹ ಆಗ್ಯದ.
ಈ ಸ್ಥೂಲ ದೇಹದಲ್ಲಿ ಆಯಾ ಸ್ಥಾನದಲ್ಲಿ ಇದ್ದಂತ ಜೀವನಿಗೆ ಏನೋ ಒಂದು ಎತ್ತರ ಸ್ಥಾನ, ಅಲ್ಲೊಂದು ವಿಶ್ವಜೀವ, ಅಲ್ಲೊಂದು ವಿಶ್ವಾತ್ಮನು ಸಂಯೋಗ, ಅಲ್ಲಿರುವುದೊಂದು 16 ಅಕ್ಷರ ಅಂತ ಋಷಿಮುನಿಗಳು ಅದನ್ನ ಮಾಡಿಕೊಟ್ಟಿದ್ದಾರೆ. ಅದನ್ನ ಅಷ್ಟು ಓದಿದ ಮಾತ್ರಕ್ಕ ನೀವು ಆ ಸ್ಥೂಲ ದೇಹದಿಂದ ಅಷ್ಟು ಸರಳವಾಗಿ ನೀವು ಹೊರಗೆ ಬರ್ತೀರಿ ಅಂತ ಬರೀ ಓದಿದ ಮಾತ್ರಕ್ಕೆ ಅದು ಬರುದಿಲ್ಲ. ಅದು ಬರ್ತದಂತೀರೇನು? ನಿಮಗೆ ಒಂದು ಪುಣ್ಯಾತ್ಮರು ಒಬ್ಬರು ಒಂದು ಪಂಚಕೋಶ ವಿವೇಕ ಲಕ್ಷಣ ಅಂತ ಹೇಳಿ ಒಂದು ಕೋಷ್ಟಕ್ ಬಂದಿತ್ತು, ಹಾಕಿದ್ದೀನಿ ಇವತ್ತು. ಗ್ರೂಪ್ಗೆ ಹಾಕಿದಿರಲ್ಲ, ಎಲ್ಲರಿಗೂ ಅನುಕೂಲ ಆಗ್ಲಿ ಅಂತ ಹಾಕಿದ್ದೇನೆ. ನೋಡ್ರಿ, ಯೋಚನೆ ಮಾಡಿ ನೋಡ್ರಿ. ಅದನ್ನೆಲ್ಲರೂ ಇವತ್ತಾಗ್ಲಿಲ್ಲ ಅಂದ್ರೆ ನಾಳೆ ಆದ್ರೂ ಅದ್ರ ಬಗ್ಗೆ ಚಿಂತನೆ ಮಾಡಿ ನೋಡ್ರಿ. ಅಂದ್ರೆ ಏನ್ ಹೇಳಕ್ ಹೊಂಟದ ಅಂದ್ರೆ, ಏನೋ ಒಂದಿಷ್ಟು ಅಧ್ಯಯನ ಮಾಡಿದ ಮಟ್ಟಕ್ಕ, ಬೇಡ 4 ಮಾತು ಶಾಸ್ತ್ರಗಳ ಮಾತನ್ನ ಹೇಳಿದ ಮಟ್ಟಕ್ಕ ನೀವು ಈ ಸ್ಥೂಲದ ದೇಹದ ಮೋಹದಿಂದ ಹೊರಗೆ ಬರ್ತೀರಿ ಅಂತ ಅನ್ನೋದು ಅಷ್ಟು ಸುಲಭ ಸಾಧ್ಯವಾದ ಮಾತೇನಲ್ಲ. ಒಂದು ವೇಳೆ ನೀವು ಪೂರ್ವ ಜನ್ಮದ ಅನೇಕ ಕೋಟಿ ಜನ್ಮದ ಪುಣ್ಯದಿಂದ ಆ ಸ್ಥೂಲ ದೇಹದಿಂದ ನೀವು ಹೊರಗೆ ಬಂದ್ರು, ನೀವು ಬಂದು ನಿಲ್ಲುವುದು ಎಲ್ಲೇ ಅಂದ್ರೆ ಅಂತಃಕರಣ ರೂಪವಾದ ಸೂಕ್ಷ್ಮ ದೇಹದಲ್ಲಿ ನಿಲ್ತೀರಿ. ನಾನು ಜಾಣ, ನಾನು ಬುದ್ಧಿವಂತ, ನಾನು ಅದೇನೋ ಶಕ್ತಿವಂತ, ನಾನು ಕೆಪ್ಪಣವ, ನಾನು ಕರ್ಣವ, ನಾನು ಬ್ರಾಹ್ಮಣ, ಇವೆಲ್ಲ ಯಾರ ಗುಣಗಳಿವು? ಸ್ಥೂಲ ದೇಹದಲ್ಲಿರುವ ಮನದ ಸಂಕಲ್ಪ ವಿಕಲ್ಪಗಳಿವು. ಅಲ್ಲಿಗೆ ಬಂದಾದ್ರೂ ಕೂಡ ನೀವು ಅದನ್ನು ದಾಟಿ ಹೋಗೋದು ಬಹಳ ಕಷ್ಟವೇ. ಆ ನಾನು ಎಂಬ ಭಾವನೆಗೆ ತಕ್ಕಂತ ಉಪಾಧಿಗಳನ್ನ ದಾಟಿ ನೀವು ಬಹಳ ಚಂದ ಬರ್ದಾರ ನೋಡಲ್ಲಿ. ಅಲ್ಲಿ ಬಳಲಿದ ಮನವು ಅದು ಜಾರಿ ಎಲ್ಲಿಗೆ ಬಂತು ಅಂದ್ರೆ ಅದು ನಿದ್ರಾ ಸ್ಥಿತಿ. ಅದು ಆ ನಿದ್ರಾ ಸ್ಥಿತಿಯಲ್ಲಿ ಬಂದು ಅಲ್ಲಿ ಪ್ರಕೃತಿಯೇ ಗುಣವಾಗಿ ಇದ್ದುಕೊಂಡು ಮಕಾರಕ್ಷರವಾಗಿಟ್ಟುಕೊಂಡು ಪ್ರಾಜ್ಞೆ ಜೀವನು ಏನ್ ಮಾಡದ ಅಂತಂದ್ರೆ ಈಶ್ವರನ ಜೊತೆಗೆ ಕೂಡಿಕೊಂಡು ಆ ಬ್ರಹ್ಮಾನಂದದ ಸವಿಯನ್ನ ನಿದ್ರೆಯಲ್ಲಿ ಸವಿದ. ಬಹುತೇಕ ಲೋಕದಲ್ಲಿ ವೇದಾಂತದಲ್ಲಿ 2 ಉದಾಹರಣೆಗಳನ್ನು ಬ್ರಹ್ಮಾನಂದಕ್ಕೆ ಹೋಲಿಸಿಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಈ ನಿದ್ರಾ ಸುಖ, ಇನ್ನೊಂದು ರತಿ ಸುಖ ಅಂತ ಬರೆದಿದ್ದಾನೆ. ಬ್ರಹ್ಮಾನಂದಕ್ಕೆ ಸಮಾನವಾದಂತ ಅಥವಾ ಅದರ ಸ್ಯಾಂಪಲ್ ತೋರಿಸುವಂತ ಸುಖಗಳು ಅಂತ ಹೇಳಿ ಶಾಸ್ತ್ರ ಘಂಟಾಘೋಷವಾಗಿ ಹೇಳೋದು. ಇದು ನಾನು ಹೇಳೋ ಮಾತಲ್ಲ. ಅಂದ್ರೆ ಈ ವಿಚಾರಗಳನ್ನು ನಿಮಗೆ ಯಾಕಂದ್ರೆ ಮರಳಿ ಮನದಟ್ಟು ಮಾಡಿಕೊಡಾಕತ್ತೀನಿ ಅಂತಂದ್ರೆ, ಇನ್ನು ಮುಂದೆ ನಿಮ್ಮ ಪ್ರಯಾಣ ಏನಾಗುವುದದ ಅಂತಂದ್ರೆ, ಈ ಸ್ಥೂಲ ಸೂಕ್ಷ್ಮ ಕಾರಣಾಂಗಗಳ ದೇಹಗಳು ಪ್ರಕೃತಿ ದತ್ತವಾದ ಹೊರಗಳಿವು. ನಿನ್ನೆ ಹೇಳಿದ್ದೀನಿ ನಾನು. ನೀವು ಇಲ್ಲಿ ಪ್ರಯತ್ನ ಅನ್ನೋದು ಏನಿಲ್ಲ ನಿಮ್ಮದಿಲ್ಲೇ. ಹೇಳ್ತೀರಿ, ಊಟ ಮಾಡ್ತೀರಿ, ಏನೋ ಅಹಂಕರಿಸ್ತೀರಿ, ಮಲ್ಕೋತೀರಿ, ಮತ್ತೆ ಏನ್ ಮಾಡ್ತೀರಿ, ಮತ್ತೆ ಹೇಳ್ತೀರಿ. ಇದರಲ್ಲಿ ನಿಮ್ದು ಏನಾದ್ರೂ ಪ್ರಯತ್ನ ಇದೆನಾ? ಇಲ್ಲಿ ನಿಮ್ದು ಏನು ಪ್ರಯತ್ನ ಇಲ್ಲ. ಹಾಗಾದ್ರೆ ಇಷ್ಟೇನಾ ಜೀವನ? ಇದನ್ನೇನು ಮಾಡಿಲ್ಲವಿ ನಾವು ಅಂತ ಯೋಚನೆ ಮಾಡಿದಾಗ ಋಷಿ ಮುನಿಗಳು ಶ್ರುತಿ ಮಾತೆ ಏನ್ ಹೇಳ್ತದ ಅಂದ್ರೆ, ಇಷ್ಟೇ ನಿನ್ನ ಜೀವನ ಅಲ್ಲ, ನೀನೊಬ್ಬ ಸಾಧಕನಾಗಿ ಪ್ರಯತ್ನ ದ್ವಾರದಿಂದ ನೀನು ಏನ್ ಮಾಡ್ಬೇಕಾಗೈತಿ? ಇನ್ನಿಲ್ಲೇ ಪ್ರಯತ್ನ ದ್ವಾರದಿಂದ. ಹೌದಿಲ್ಲ? ಏನೋ ಒಂದು ಕಳ್ಳರಲ್ಲಿ ಸಿಕ್ಕ ಹಾಕಿಕೊಂಡಾಗ, ಒಂದು ನಡೆಯುವಾಗ ದಾರಿಯಲ್ಲಿ ಕಾಲಿಗೆ ಬಳ್ಳಿ ತೊಡಕ ಬಂದು ಸಿಕ್ಕಾಕಿಕೊಂಡಾಗ, ಅಥವಾ ಎಲ್ಲೋ ನೀರು ಜಲಾಶಯದಲ್ಲಿ ಹೋಗಿ ನೀವು ರಾಡಿಯಲ್ಲಿ ಸಿಕ್ಕಾಕಿಕೊಂಡಾಗ ಅಲ್ಲಿ ಪ್ರಯತ್ನ ಮಾಡ್ಲಿಲ್ಲ ಹೊರಗೆ ಬರ್ತೀರೇನು? ಇಲ್ಲಪ್ಪ. ನೀವು ಪ್ರಯತ್ನ ಮಾಡ್ಬೇಕೋ ಬೇಡೋ? ಮಾಡ್ಬೇಕಪ್ಪ. ಹಾಗೆ ನೀವು ಎಲ್ಲಿ ಸಿಕ್ಕಾಕೊಂಡಿರಿ ಅಂದ್ರೆ, ಈ 3 ದೇಹಗಳ ಮಧ್ಯದಲ್ಲಿಯೇ, 3 ಅವಸ್ಥೆಗಳ ಮಧ್ಯದಲ್ಲಿಯೇ, 3 ಜೀವನಗಳ ಮಧ್ಯದಲ್ಲಿಯೇ, 3 ಅಕ್ಷರಗಳ ಮಧ್ಯದಲ್ಲಿಯೇ ಸಿಕ್ಕಾಕೊಂಡ್ಬಿಟ್ಟಿದೆ. ಇಲ್ಲಿಂದ ಹೊರಗೆ ನಿಮಗೆ ಹೊರಗಿನ ಜಗತ್ತು ನಿಮಗೆ ಇಲ್ಲಿಲ್ಲ. ಅದನ್ನು ಹೊರಬರಬೇಕಾತು ಅಂತಂದ್ರೆ ಅದಕ್ಕೊಂದು ಟೆಕ್ನಾಲಜಿ ಬೇಕಲ್ಲ. ಈಗ ಆನೆಗತೆ ನೀವು ಅಕಸ್ಮಾತ್ ಹಿಂಗ ಕಾಲ್ ಕಿತ್ರಿ ಅಂದ್ರೆ ಮತ್ತಟ ಒಳಗ ಇಳಿತೀರಿ.
ಆದ್ರೆ ಅಲ್ಲಿ ಒಂದು ಏನಾದ್ರೂ ಒಂದು ವಿಜ್ಞಾನ ಅನ್ನೋದು ಬೇಕಲ್ಲ. ಆ ವಿಜ್ಞಾನ ಶ್ರೀಮನ್ನ ಜೀವನ ಶಿವಯೋಗಿಗಳು ನಮ್ಮನ್ನ ಉದ್ದೇಶಿತವಾಗಿಟ್ಟುಕೊಂಡು ಇವತ್ತಿನಿಂದ ಒಂದು ವಿಜ್ಞಾನವನ್ನು ತೋರಿಸೋರಿದ್ದಾರೆ. ಆ ವಿಜ್ಞಾನದ ಒಂದು ಪಕ್ಷವನ್ನ ನಿನ್ನೆ ನಾವು ನೋಡಿದ್ದೇವೆ. ಅದನ್ನ ನೋಡುವಾಗ ನಿಮಗೆ ನಾನು ಏನೊಂದು ಮಾತು ಕೊಟ್ಟಿದ್ದೆ ಅಂದ್ರೆ, ಯದ್ ಭಾವಂ ತದ್ ಭವತಿ. ಏನಪ್ಪ ಏನ್ ಕೊಟ್ಟ ಸ್ಲೋಗನ್ ಏನಪ್ಪಾ ಅದು? ಯದ್ ಭಾವಂ ತದ್ಭವತಿ. ಭವತಿ ಭವಂತವು ಭವತಿ ಅಂದ್ರೆ ಆಗುತ್ತದೆ, ಆಗು ಮಾಡುತ್ತದೆ, ತೋರುತ್ತದೆ, ನಿನಗೆ ಸಿಗುತ್ತದೆ, ಅದು ಇರುತ್ತದೆ ಅಂದಂಗದು. ಹೌದು. ಅಂದ್ರೆ ನಿನ್ನ ಭಾವನೆಯಂತೆ ಈ ಲೋಕವು ಇರುತ್ತದೆ, ಕನ್ನಡದಾಗ ಹೇಳಿದಾನೆ. ಹೌದಿಲ್ಲ? ಹಾಗೆ ನಿಮಗೊಂದು ಸಣ್ಣ ಕಥೆ ನೆನಪು ಮಾಡಿ ಕೊಡ್ತೇನೆ ರುದ್ರ. ನಾನು ಬಹಳ ಹೇಳುದಿಲ್ಲ, ಒಂದೇ ಸಾಲ ಹೇಳ್ತೇನೆ. ಹಿರಣ್ಯ ಕಶ್ಯಪನ ಮಗನ ಹೆಸರು ಭಕ್ತ ಪ್ರಹ್ಲಾದ್. ಪ್ರಹ್ಲಾದ್ ರಾಜರು ಅಷ್ಟೇ 7-8 ವರ್ಷದ ಮಗು ಅದು. ಆ ಕಾಲದ ಶ್ರೇಷ್ಠ ತಪಸ್ವಿ ಬಲಾಢ್ಯವಾದ ಅಸುರ ಕಶ್ಯಪ, ಹಿರಣ್ಯ ಕಶ್ಯಪ. ಯಾವ ಮಟ್ಟಕ್ಕೆ ಹಿರಣ್ಯ ಕಶ್ಯಪ ಆತನ್ನ ನೋಡ್ಕೊಡ್ರಿ, ಅಸುರರೆಲ್ಲ ಎಲ್ಲಿ ನಿಂತಾರ ಅಂದ್ರೆ ಒಂದು ಸ್ಥೂಲ ದೇಹ. ಅವ್ರ ಏನ್ ತಿಳ್ಕೊಂಡಾರ? ನಾ ಯಾರಂತ ತಿಳ್ಕೊಂಡಿದಾರ ಅವರು? ಸ್ಥೂಲ ದೇಹ. ಸ್ಥೂಲ ಅಂದ್ರೆ ನೋಡ್ರಿ, ಅವ್ರ ಶಕ್ತಿಯನ್ನೇ, ದೇಹವನ್ನೇ, ಜನನ ಮರಣವನ್ನೇ ಒತ್ತೆ ಇಟ್ಟು ಹೊರಡ್ತಾರೆ. ಗಮನಿಸಿ ನೋಡ್ರಿ ನೀವೀಗ. ಅವ್ರು ಏನ್ ತಿಳ್ಕೊಂಡಾರ ಅಂದ್ರೆ ದೇಹವೇ ನಾನು ಅಂತ ಯಾರು ತಿಳ್ಕೊಂಡಾರಲ್ಲ ಅವರೆಲ್ಲರೂ ಅಸುರರೇ. ಅವ್ರು ಬ್ರಹ್ಮನಿಂದ ಏನ್ ಹೊರ ಪಡಿತಾ ಇದ್ದಾರೆ? ತಪಸ್ ಮಾಡ್ತಾರೆ, ಉಪವಾಸ ಮಾಡ್ತಾರೆ, ಬೆಂಕಿಯಾಗ ನಿಲ್ತಾರೆ, ನೀರು ಕುಡಿಯುವುದಾರ ಬಿಡ್ತಾರೆ, ಇದ್ರ ಇಡೀ ಸಮುದ್ರ ಎಲ್ಲ ಕುಡ್ದಾರ ಬಿಡ್ತಾರೆ. ಕುಡಿದು ಮಾಡಿದ್ದೇನೋ ಬ್ರಹ್ಮ ಸಾಕ್ಷಾತ್ಕಾರ ಆದ್ರಿಂದ ಏನ್ ಕೇಳ್ತಾರ ಅವರು? ನನಗೆ ಸಾವಿಲ್ಲದ ವರವನ್ನು ಕೊಡು. ಅವ್ರು ಒಂದೇ ವರ ಏನ್ ಬೇಡ್ತಾರಪ್ಪ ಅವರು? ಸಾವಿಲ್ಲದ ವರವನ್ನು ಕೊಡು. ಇದು ಒಂದು ವರವನ್ನು ಬಿಟ್ಟು ಯಾರ ಅಸುರರು ಬೇರೆ ವರ ಕೇಳಿದ್ದು ಹೇಳ್ರಿ ನೋಡೋನು. ಎಲ್ಲಾ ಅಸುರರು ಬೇಡೋದು ಇದೇ ವರ. ಕೆಲವೊಬ್ರು ಏನೋ ಒಂಥರ ಬೇಡ್ತಾರೆ, ಕೆಲವೊಬ್ರು ಇನ್ನೊಂದ್ ತರ ಬೇಡ್ತಾರೆ. ಅವ್ರೆಲ್ಲರೂ ಏನ್ ಬೇಡ್ತಾರಪ್ಪ ಅಂದ್ರೆ ತಾನು ಸಾಯಬಾರದು, ತಾನು ಯಾರನ್ನು ಕೊಲ್ಲಬೇಕಂತಲ್ಲ ಅವ್ರು ಉಳಿಬಾರ್ದು. ಅವ್ರು ಕೇಳೋದೇನು? ತಾನು ಸಾಯಬಾರ್ದು, ತಾನು ಯಾರನ್ನು ಕೊಲ್ಬೇಕಂತ ಅನ್ಕೊಂಡು ಅವ್ರು ಉಳಿಬಾರ್ದು. ಇದೇ ಹೌದಲ್ಲಪ್ಪ ವರ ಅವ್ರದ್ದು. ಈ ವರವನ್ನ ಭಕ್ತಿ ಪಾಷಣಾದಂತ ಬ್ರಹ್ಮನನ್ನ ಕಟ್ಟಿ ಹಾಕಿ ವರವನ್ನು ತಗೊಂಡ್ಬಿಡ್ತಿದ್ರು. ವರವನ್ನು ತಗೊಂಡು ಏನ್ ಮಾಡ್ತಿದ್ರು ಅಂತಂದ್ರೆ ಅವ್ರಿಗೆ ಸ್ವಲ್ಪ ಬಂದ್ಬಿಡ್ತಿತ್ತು, ಮನೋಮಯ ಕೋಶಕ್ಕೆ ಬಂದ್ಬಿಡ್ತಿದ್ರು. ಮನೋಮಯ ಕೋಶಕ್ಕೆ ಬಂದು ಬುದ್ಧಿವಂತ ಅವ್ರೇನ್ ಕಡಿಮೆ ಬುದ್ಧಿವಂತರಲ್ಲ ರುದ್ರಣ್ಣ. ಲೋಕದಲ್ಲಿ ದೇವತೆಗಳು ಯಾರು ಪುಷ್ಪಕ ವಿಮಾನ ಕಂಡು ಹಿಡಿದಿಲ್ಲ. ಮೊದಲು ಪುಷ್ಪಕ ವಿಮಾನ ಕಂಡು ಹಿಡಿದವ್ರು ಅಸುರರೇ. ಲೋಕದಲ್ಲಿ ತ್ರಿಪುರಗಳನ್ನ, ವಿಶ್ವದಲ್ಲಿ ಅಂತರಿಕ್ಷದಲ್ಲಿ ತ್ರಿಪುರ ಕಟ್ಟಿ ಬದುಕಿದವರು ಅಸುರರೇ. ಇವ್ರು ನಿಮ್ಗೆ ಯಾರಿಗೂ ನಿಗಿಲ್ಲದು. ಅಂದ್ರೆ ನಿಮಗಿಂತ ಬುದ್ಧಿಮತ್ತೆಯಲ್ಲಿ ಕಡಿಮೆ ಇಲ್ಲ ಅವರು. ನಿಮಗಿಂತ ತಪಸ್ಸಿನಲ್ಲಿ ಕಡಿಮೆ ಇಲ್ಲ, ನಿಮ್ಗಿಂತ ಶಕ್ತಿಯಲ್ಲಿ ಕಡಿಮೆ ಇಲ್ಲ, ಎಲ್ಲದರಲ್ಲಿಯೂ ಕಡಿಮೆ ಇಲ್ಲ ಅವರು. ಆದ್ರೆ ಎಲ್ಲಿ ಕಡಿಮೆ ಆಗ್ಯಾರಪ್ಪ ಅಂದ್ರೆ ತಾನಾರು ಎಂಬುದನ್ನು ತಿಳಿಯೋದ್ರಲ್ಲೇ ಕಡಿಮೆ ಆಗುತ್ತೆ. ತಾನಾರು ಅನ್ನೋದನ್ನು ತಿಳಿಯದೆ ತಾನು ದೇಹವೇ ತಾನು, ಇಲ್ಲಾಂದ್ರೆ ಮನೋಮಯ ಕೋಶವೇ ತಾನು, ಇಲ್ಲ ಪ್ರಾಣಮಯ ಕೋಶವೇ ತಾನು, ಇಲ್ಲ ಆನಂದಮಯ ಕೋಶವೇ ತಾನು, ಇಲ್ದ್ರ ವಿಜ್ಞಾನಮಯ ಕೋಶವೇ ತಾನು ಅಂತ ಅಂದ್ಕೊಂಡವರೇ ಅಸುರರು. ಅಸುರರು ಅಂತಂದ್ರೆ ಬೇರೆ ಏನೂ ಅಲ್ಲ. ಕೆಲವು ಈ ಕುಂಭಕರ್ಣಾದಿಗಳು ಏನಂತ ತಿಳ್ಕೊಂಡ್ಬಿಟ್ರಪ್ಪ ಅಂತಂದ್ರೆ ಅವ್ರಿಗೆ ಈ ಸ್ಥೂಲಮಯವಾದಂತ ಅನ್ನಮಯ ಕೋಶವೇ ನಾನು. ಅವ್ರು ಏನ್ ಬೇಡವ್ರಪ್ಪ, ಒಟ್ಟು ದೇವ್ರು ಬಂದ್ ಕೊಡ್ಲಿ, ಏನ್ ಬೇಡವ್ರು, ನಮ್ಗೆ ಹೊಟ್ಟೆ ತುಂಬ ಕೊಡ್ರಿಪ್ಪ. ಹೌದಿಲ್ಲ? ಅವ್ರ ದೇಹವೇ ಅವ್ರ ದೇವರು ಅವರಿಗೆ. ಹೌದಾ? ಇನ್ನು ಪ್ರಾಣಮಯ ಕೋಶಾದಿಗಳನ್ನು ಕೇಳಿದವ್ರು ಯಾರು ಅಂದ್ರೆ ಪ್ರಾಣ ರೂಪವನ್ನು ಅನಿಮಾ ಮಹಿಮಾಗಳನ್ನು ಪಡೆದುಕೊಂಡು ಪ್ರತ್ಯಕ್ಷವಾದಂತ ಹೊರಗಳನ್ನು ಪಡೆದವಂತವ್ರು ಎಲ್ಲರೂ ಏನವರು? ಪ್ರಾಣಮಯ ಕೋಶಗಳು. ಇನ್ನು ಮನೋಮಯ ಕೋಶವನ್ನ ಸಿದ್ಧಾಂತವನ್ನು ಮಾಡಿಕೊಂಡಂತವ್ರಂತೂ ಬೇಕಾದಷ್ಟು ಜನ ನಿಮಗೆ ಸಿಗ್ತಾರ. ಏನು ವಿಚಿತ್ರ ರೂಪವಾದಂತ ರಾಕ್ಷಸರನ್ನ ನೀವು ಮನೋಮಯ ಕೋಶದಲ್ಲಿಯೂ ನೋಡಬಹುದು. ಇನ್ನು ವಿಜ್ಞಾನಮಯ ಕೋಶದಲ್ಲಿ ರಾವಣಾದಿಗಳೆಲ್ಲ ವಿಜ್ಞಾನಮಯ ಕೋಶಗಳವರು. ಅವ್ರಿಗೆ ಏನು ಗೊತ್ತಿಲ್ಲ ಹೇಳ್ರಿ ಜಗತ್ನಾಗ. ಅವ್ರಿಗೆ ಗೊತ್ತಿಲ್ಲ ಅಲ್ರಿ, 4 ವೇದ ಓದ್ಬಿಟ್ಟು ಕಂಠು ಮಾಡಿದ್ದವ.
ಅಷ್ಟೇ ಅಲ್ಲದೆ ಯಜ್ಞ ಮಾಡುವಾಗ ಉತ್ತಮ ಋತ್ವಿಕರು ಯಾರು ಅಂತ ಋಷಿಗಳನ್ನ ಕೇಳಿದ್ರ ರಾವಣನ ಹೆಸರು ಹೇಳ್ತಿದ್ರು. ಏನು ವಿಚಿತ್ರ ಅಲ್ಲ ರುದ್ರನ ಇದೆಲ್ಲ. ಆದ್ರೂ ಅವ್ರು ಏನಾದ್ರು ಅವರು ಅಸುರರೇ ಆದ್ರೂ ಕೂಡ ಏನಾದ್ರು ಜ್ಞಾನ ರೂಪನಾದ ರಾಮನ ಕೈಯಿಂದಲೋ ಅದು ಜ್ಞಾನ ರೂಪನಾದಂತ ಇನ್ನಾವುದೇ ಅವತಾರದಿಂದಲೋ ಅವರು ವಧಿಸಿಕೊಂಡೇ ಹೋದ್ರ ಹೊರತು ಅವ್ರು ಮೋಕ್ಷವನ್ನು ಪಡೆದ್ರೇನು ಇಲ್ಲ. ಯಾಕಾಗ್ಲಿಲ್ಲಪ್ಪ ಅಂತಂದ್ರೆ ಈ ಪಂಚಕೋಶಗಳನ್ನ ಅವ್ರ ದಾಖಲೇನೇ ಇಲ್ಲ. ಹೌದು, ಎಲ್ಲಿವರೆಗೆ ಪಂಚಕೋಶವನ್ನ ನೀವು ದಾಟುವುದಿಲ್ಲೋ ಅಲ್ಲಿ ತನಕ ನೀವು ಏಸು ಜನ್ಮ ಬಂದ ಶಾಸ್ತ್ರ ಹೇಳಿದ್ರು ನಿಮಗೆ ಮುಕ್ತನಾಗುವುದಿಲ್ಲ. ಆ ಪಂಚಕೋಶ ವಿವೇಕಗಳನ್ನ ಚಂದ್ರೋದಯದವ್ರು ಯಾಕೆ ನಿಮಗಷ್ಟು ಗಟ್ಟಿ ಮಾಡಿ ಹೇಳ್ತಾರಪ್ಪ ಅಂತಂದ್ರೆ ಆ ಪಂಚಕೋಶಗಳಲ್ಲಿರುವಂತ ನಾನತ್ವವನ್ನು ತೆಗಿಬೇಕಾಗೈತಲ್ಲ. ಆ ಯದ್ಭಾವಂ ತದ್ಭವತಿ ಸೂತ್ರದಲ್ಲಿ ಹಂಗ ನೀನು ಗಮನಿಸಿ ನೋಡು. ತಂದೆ ಅಸುರ, ಮಗ ದೇವ. ಆಶ್ಚರ್ಯ ಅಸುರರ ಹೊಟ್ಟೆ ಒಳಗೂ ದೇವರು ಹುಟ್ಟತಾರಂತ ನಿಮ್ಗೆ ತೋರ್ಸಾಕತ್ತೀನಿ. ದೇವರು ಹುಟ್ಟಬೇಕಾದ್ರೆ ದೇವ್ರ ಹೊಟ್ಟಾಗ ಹುಟ್ಟಬೇಕಂತ ಏನಿಲ್ಲ. ಎಂತೆಂತ ಪುಣ್ಯ ಪುರುಷರು ಎಂತೆಂತ ಚಾಂಡಾಲರ ಹೊಟ್ಟೆಯಲ್ಲಿ ಹುಟ್ಟಿ ಜಗದ್ಗುರುಗಳು ಆಗಿಲ್ಲ ಏನು? ಹಾಗ್ಯಾರಿಲ್ಲ ನೋಡು. ಹಾಗೆ ಹಿರಣ್ಯ ಕಶ್ಯಪನ ಹೊಟ್ಟೆಯಲ್ಲೇ ಪ್ರಹ್ಲಾದ ರಾಜರು. ಅವ್ರಿಗೆ ಪ್ರಹ್ಲಾದ ರಾಜರು ಅಂತ ಅಂದ್ರೆ ಸಂತೋಷ ಆಗತ್ ನನಗೆ. ಪ್ರಹ್ಲಾದ ರಾಜರ ಅವತಾರವೇ ರಾಘವೇಂದ್ರ ಆಚಾರ್ಯರು. ಪ್ರಹ್ಲಾದರಾಯರೇ ಮಧ್ವರಾಯರಾಗಿ ಬಂದ್ರು, ಮಧ್ವರಾಯರೇ ರಾಘವೇಂದ್ರ ಆಚಾರ್ಯರಾಗಿ ಮಂತ್ರಾಲಯದಲ್ಲಿ ಬಂದು ನೆಲೆಸಿದ್ರಪ್ಪ. ಅದು ಪ್ರಹ್ಲಾದರ ಅವತಾರ. ಅದು ಅವರು ರಾಜರು. ಆ ಪ್ರಹ್ಲಾದ ರಾಜರು ಹುಟ್ಟಿದ್ರು. ಅವು ಹುಟ್ಟಿದ್ರು ಕೂಡ ಅವರು ನಾರಾಯಣನವರು. ಇವ ನಾನೇ ನಾರಾಯಣನವ. ಏನ್ ತಂದೆ ನಿಂತಿದ್ದ ನಾನೇ ನಾರಾಯಣ. ಇಷ್ಟೇ ವ್ಯತ್ಯಾಸ ಇಲ್ಲೇ. ನೀನೇ ನಾರಾಯಣ ಅಲ್ಲ, ನಾರಾಯಣನೊಬ್ಬ ಸರ್ವ ಸಮರ್ಥನೂ ಶಕ್ತಿವಂತನೂ ವ್ಯಾಪಕನೂ ಅಖಂಡನು ಚಿನ್ಮೂತ್ರನು ಸತ್ತು ಚಿತ್ತು ಆನಂದ ಪರಿಪೂರ್ಣನಾದಂತ ನಾರಾಯಣನೊಬ್ಬನಿದ್ದಾನೆ ಅಂತೇಳಿ ಮಗ ಯಾರು ಇಲ್ಲ. ನಾನೇ ನಾರಾಯಣ ವಿಶ್ವಕ್ಕೆ. ನಾನು ಅತಳ ವಿತಳ ಸುತ ಪಾತಾಳ ತಳಾತಳದ ಸಾತಳಗಳನ್ನ ಗೆದ್ದ ಬಂದನಂತೆ ನಾನು. ಇಬ್ಬರು ಜಗಳಪ್ಪ ಇದು. ಆ ಇಬ್ಬರ ಜಗಳದೊಳಗೆ ನಡೆದ ಸಂಭವ ನೋಡ್ಕೋರ್ತವ. ಬಹಳ ಚಂದ ಐತಿ ವಿಚಾರ. ಆ ತಂದೆಯ ಮಗ್ಗ ಇಬ್ಬರಿಗೂ ಜಗಳ ಹತ್ತಿತ್ತು. ಇಲ್ಲೇನಪ್ಪ ಮತ್ತೆ ಅದಕ್ಕೂ ಹತ್ತಿಲ್ಲ ಜಗಳ. ಸ್ಥೂಲತನವಾದಂತ ಪಂಚವಶತಿ ತತ್ವಗಳಿಂದ ಕೂಡಿದಂತ ಈ ದೇಹದಿಂದಿರೋ ಪ್ರಾಣ, ಪ್ರಾಣದಿಂದಿರೋ ಮನ, ಮನದಿಂದಿರೋ ಬುದ್ಧಿ, ಬುದ್ಧಿ ಮೇಲಿರುವಂತ ವಿಜ್ಞಾನ ಆನಂದಮಯ ಕೋಶಗಳು ನಾನು. ಇವನೇ ನಾನೇ ದೇವರು ಅಂತಂದವ್ರು ಯಾರು? ಹಿರಣ್ಯ. ಹೌದಾ? ಇವು ನೀನಲ್ಲ, ಇವು ಅಳಿದು ಹೋಗುವಂತ ನಿನ್ನಿಂದ ದೃಶ್ಯವಾಗಿ ನಿನ್ನಿಂದ ಅರಿವಿಸಿಕೊಳ್ಳುತ್ತಿರುವುದಾಗಿ ಇವು ನೀನಲ್ಲ. ಇವುಗಳ ಕೇವಲ ಅರಿವು ಮಾತ್ರನಾದಂತ ನಾರಾಯಣ ರೂಪನಾದಂತ ಪರಮಾತ್ಮನಿದ್ದಾನೆ ಅಂತೇಳಿ ಮಗ ಜಗಳ ಹತ್ತಿಪ್ಪ. ಜಗಳ ಹತ್ತಿದ ಕೂಡ ಅವನು ಏನ್ ಕೇಳಿದ ಅಂತಂದ್ರೆ, ನೀನು ಹೇಳುವಂತ ಹರಿ ಅಸುರರ ವೈರಿ ಅವನು. ಕತ್ಲೇನಂತಿರ್ತಂದ್ರೆ ಬೆಳಕಿಗೆ ಅಯ್ಯೋ ದೇವ ಅನ್ನೋದಿಲ್ಲ, ಬೆಳಕಿಗೆ ಈ ಬೆಳಕು ನನ್ನ ವೈರಿ ಅಂತದೆ ಯಾವತ್ತು. ಕತ್ಲೆ ಬೆಳಕನ್ನು ಪ್ರೀತಿ ಮಾಡ್ತಾನೆ ಅಂದ್ರೆ ಇಲ್ಲ. ಹಂಗ ಇವ್ ಏನಂತಾನ, ಹರಿ ನನ್ನ ವೈರಿ. ಅವನು ಎಲ್ಲದನ್ನ ತೋರಿಸ್ ನನ್ನ. ಅವನು ಇವತ್ತು ತೆರಿ ಹೊಡೆದು ಹೇಳಲಿಲ್ಲ ಅಂದ್ರೆ ನನ್ನ ಹೆಸರು ಹಿರಣ್ಯ ಕಶ್ಯಪವೇ ಅಲ್ಲ ಅಂತ ಇವ ಅಂದ. ಅವ ಏನಂತಾನ, ಅಲ್ಲ ಪರಮಾತ್ಮ ಎಲ್ಲದನ್ನಂತ ಕೇಳ್ತಿಯಲ್ಲ ಅಪ್ಪಾಜಿ ನೀನು. ಎಲ್ಲೆಲ್ಲೂ ಅವನೇನು ತೃಣಕಾಷ್ಟಗಳಲ್ಲಿದ್ದಾನೆ ಪರಮಾತ್ಮ ಅಂತ ಅವ ಅಂದ. ಅವಾಗ ಇಲ್ಲದಾನೇನು? ಹೌದು ಇಲ್ಲದಾನೇನು? ಹ್ಞೂ ಇಲ್ಲದಾನ ಅನ್ಕೋತ ಅವ ಏನ್ ನೋಡ್ದ ಅಂತಂದ್ರ, ಸ್ಥೂಲ ವಿಷಯಗಳನ್ನೆಲ್ಲ ನೋಡ್ಕೋತ ಬಂದ ಎಲ್ಲಿಗೆ ತೋರಿಸ್ತಾನವ, ಈ ಕಂಬದಾಗದಾನೇನು ಅಂತ ಕೇಳಿದ. ನೋಡ್ರಿ ಗಮನಿಸ್ರಿ, ಈಗ ಕಥೆ ಗಮನಿಸ್ರಿ. ಕಥೆ ಹೇಳೋ ವಿಚಾರ ಇಲ್ಲ ನನಗೆ, ಭಾವನೆಯನ್ನು ತೋರಿಸೋ ವಿಚಾರ ಐತಿ. ಅಲ್ಲಿ ಎದುರಿಗೆ ಏನೈತಿ ತಮ್ಮ? ಅಲ್ಲೇ ಕಂಬ ಐತಿ. ಪ್ರಹ್ಲಾದ ಏನಂದ? ಅಲ್ಲಿಯೂ ಇದ್ದಾನೆ ಅಂತಂದಾಗ ಕಂಬದೊಳಗ ಪ್ರಹ್ಲಾದನಿಗೆ ಶ್ರೀಮನ್ನಾರಾಯಣ ಕಂದಾನೋ ಏನ್ ಹಂಗ ಅಂದೋ ಅವ?
ಹೌದಿಲ್ಲ? ಕಂಬ ಎರಡು ಅದಾವ ತಮ್ಮ ಅಲ್ಲೇ? ಒಂದೇ ಕಂಬ. ಒಂದೇ ಕಂಬ. ಹಿರಣ್ಯಕಶಿಪಿಗೆ ಏನು ಕಾಣಿಸ್ತದು? ಉಕ್ಕಿನ ಕಂಬ ಕಾಣ್ತಿ. ಪ್ರಹ್ಲಾದ ಏನು ಕಾಣ್ತಿತ್ತಮ್ಮ ಅಲ್ಲೇ? ಅದರಲ್ಲಿ ಕೂಡ ಭಗವಂತನನ್ನೇ ಕಂಡ. ಆ ಭಗವಂತ ಅದಾನ ಅಂದ ಕೂಡಲೇ ಅವ್ನು ಗದ ತಗೊಂಡು ಜಾಡಿಸಿದ, ಕಂಬ ಹೊಡಿತು, ಅದರಾಗಿಂದ ಶ್ರೀಮನ್ ಹರಿ ಅವತಾರವಾದಂಥ ನರಸಿಂಹ ಅವತಾರ ಹೊರಗೆ ಬಂತು. ಅದು ಮುಂದಿನ ಕತೆ ಹೇಳೋ ಅವಶ್ಯಕತೆ ನನಗಿಲ್ಲ. ನಾ ಏನ್ ತೋರಿಸ್ಬೇಕಾಗೈತಂದ್ರೆ, ಒಂದೇ ವಸ್ತುವಿನಲ್ಲಿ ತಂದೆ ಮಗನಿಗೂ ವಸ್ತು ಎರಡಾಗಿ ಕಾಣಿಸ್ತದೆ. ಹೌದು. ಅಂದ್ರೆ ಪ್ರಹ್ಲಾದನ ಭಾವದಲ್ಲಿ ಏನಿತ್ತು? ಕಂಬದಾಗ ದೇವರು ಇಲ್ಲ, ದೇವ ಭಾವದಲ್ಲಿ. ನಿಮಗಿದನ್ನ ತೋರಿಸ್ಬೇಕಾಗೈತೆ ನಾನು. ನಿಮಗಿದನ್ನ ತೋರಿಸಲಿಲ್ಲ ಅಂದ್ರೆ, ಈ ವಿಜ್ಞಾನ ಗೊತ್ತಾಗಲಿಲ್ಲ ಅಂದ್ರೆ ಮುಂದೆ ಕತ್ಲು ಬೀಳ್ತದೆ ನಿಮಗಿನ್ನ. ಮುಂದೆ ಗಾಢಾಂಧಕಾರದೊಳಗೆ ಹೋಗಿ ನೀವು ಸಿಕ್ಕೊಂಡು ನಿಮಗೆ ದಿಕ್ಕೇ ತಿಳಿಯುವುದಿಲ್ಲ ಮುಂದಿನ. ಅದಕ್ಕೆ ನಾ ಈಗ ನಿಮಗೆ ನಾ ತೋರ್ಸಾಕ್ ಹೊಂಟೇನಪ್ಪ ಅಂದ್ರೆ, ನೀವು ಭಾವಿಸ್ಬೇಕಲ್ಲೇ. ಈಗ ಆಗಲೇ ನಮ್ಮವ್ವ ಅದೇನು ಶಿವನ ಧ್ಯಾನವ ಮಾಡು, ಲಿಂಗ ಪೂಜೆ ಮಾಡು ಅಂತ ಹಾಡಿದ್ಲಿಲ್ಲೋ? ಲಿಂಗವನ್ನ ಕರಿಯ ಕಲ್ಲಿನಂತೆ ನೋಡಾಕ ಬರ್ತತಿ, ಲಿಂಗವನ್ನ ಪೂರ್ಣ ಬ್ರಹ್ಮದಂತೆ ನೋಡಾಕ್ ಬರ್ತತಿ. ಈ ನೋಡುವ ಭಾವ ಏನೈತಲ್ಲ ರುದ್ರ, ನಿನ್ನ ಭಾವ, ಆ ನಿನ್ನ ಭಾವದಲ್ಲೇ ಭಗವಂತನಿದ್ದಾನೆ ಹೊರತು ಹೊರಗೆ ವಸ್ತುವಿನಲ್ಲಿ ಅಲ್ಲದು. ನಿನ್ನ ಮುಖ ಕನ್ನಡಿಯೊಳಗೆ ಕಂಡತೆ ಹೊರತು ಕನ್ನಡಿಯಾಗ ನಿನ್ನ ಮುಖ ಇಲ್ಲ. ನಿನ್ನ ಮುಖವೇ ಕನ್ನಡಿಯಲ್ಲಿ ಕಂಡ ಹಾಗೆ ನಿನ್ನ ಆತ್ಮರೂಪ ಚೈತನ್ಯವಾದಂತ ಸದ್ರೂಪ, ಚಿದ್ರೂಪ, ನಿತ್ಯರೂಪ, ಆನಂದರೂಪ, ಪೂರ್ಣ ರೂಪವೇ ಜಗದಾಕಾರವಾಗಿ ಇಲ್ಲಿ ತೋರ್ತತೆ ಹೊರತಾಗಿ ಜಗತ್ತು ಅನ್ನೋದಿಲ್ಲ ಇಲ್ಲ. ಅದಕ್ಕೆ ಮುಖ್ಯ ಗುರಿ ಏನಪ್ಪಾ ನಿನಗೆ ಹೇಳುದಿಲ್ಲ ಇವತ್ತ? ಎದ್ದು ಭಾವ ತದ್ದು ಭಂತಿ. ಹೌದಿಲ್ಲ? ಹಾಗೆ ಇಲ್ಲಿ ಈಗ ಏನಂತ ನೀವು ಭಾವನೆ ಮಾಡ್ಕೋಬೇಕಂದ್ರೆ, ಒಂದನೇ ಭಾವನೆ ಏನಂದ್ರೆ ಈ ಮೂರು ತನುಗಳು ನಾನಲ್ಲ. ಈಗ ಒಂದನೇ ಭಾವನೆ ಏನ್ ಗಟ್ಟಿ ಮಾಡ್ಬೇಕು? ಈಗ ಈ ಮೂರು ತನಗಳು ನಾನಲ್ಲ, ಮೂರು ಅವಸ್ಥೆಗಳು ನಾನಲ್ಲ, ಮೂರು ಜೀವರುಗಳು ನಾನಲ್ಲ. ನಾನಲ್ಲದಂಥ ಈ ವಸ್ತುವಿನ ಜೊತೆಗೆ ನಾನಿರದೆ ನಾನು ನನ್ನೊಳಗಿರಬೇಕಂತ ಒಂದೇ ದಾನಿ ಮಾಡ್ಬೇಕು. ಈ ಒಂದೇ ಸಾಧನೆ ಏನ್ ಮಾಡ್ಬೇಕಪ್ಪ? ಈಗ ಬ್ಯಾರೆ ಅವ್ರು ಅಂತಿರ್ತಾರ ನೋಡ್ರಿ, ನಮಗ್ ಬಂದಟ್ ಕೊಟ್ಟು ಬಿಡ್ರಿಪ್ಪ, ಎಕರೆ ಬರ್ಲಿ ಎಕರೆ ಪಾವು ಬರ್ಲಿ, ನಾವು ನಮ್ದು ಬಂದಿದ್ರ ಇರ್ತೀವಪ್ಪ, ನಿಮ್ಗೂಡು ಅಲ್ಲೂ ನಾವು ಅಂತಿರ್ತಾರಲ್ಲಿ ಜಗಳ ಬಂದವ್ರು. ಈ ಮನ್ಯಾಗ ಅಣ್ತಂಬ್ರು ಬಡದಾಡೆ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ನಮಗ್ ಬಂದಟ್ ಕೊಟ್ಟು ಬಿಡ್ರಿಪ್ಪ, ನಾವು ಬಂದಿದ್ರೊಳ ನಾವು ಗಂಡ ಹೆಂಡತಿ ಅಲ್ಲಿ ಇರ್ತೀವಿ, ನಿಮ್ ಊರು ಅಲ್ಲಿ ಅಂತಿರ್ತಾರಿಲ್ಲ ಅವರು. ಹಂಗ ನೀನು ಈಗ ಏನ್ ಅನ್ಬೇಕಂದ್ರ ನಿನ್ನ ದೇಹಕ್ಕೂ ಅನ್ಬೇಕು. ನೀ ಈಗ ಎಲೆ ತನುವೇ, ಎಲೆ ಸ್ಥೂಲವೇ, ಎಲೆ ಅನ್ನಮಯ ಕೋಶವೇ, ನಾನು ನಿನ್ನ ಊರು ಗಡ್ಡಿ. ತಪಸ್ಸಂದ್ರೆ ಏನ್ ಅಲ್ತಮ್ಮ ವಾಲ್ಯ ಅನ್ನೋದ ತಪಸ್ಸ. ರುದ್ರಣ್ಣ, ತಪಸ್ಸು ಸರಳ ಮಾಡಿ ಕೊಡ್ತಾನೆ ನಿಮಗೆ. ತಪಸ್ಸ ಉಪವಾಸ ಮಾಡಿ ನಿಮ್ಮನ್ನ ಏನ್ರ ಮಾಡಿ ನಿಮ್ಮನ್ನ ಜಡ್ಡಿ ಕೆಡಿ ಮಾಡಿಸೋದಿಲ್ಲ ನಾನು. ತಪಸ್ಸನ್ನ ಸರಳ ಮಾಡಿ ಕೊಟ್ಟು ಬಿಡ್ತಾನೆ. ಒಂದೇದ್ದು ಏನ್ ಅನ್ಬೇಕಮ್ಮ ನೀ ಈಗ? ಎಲೆ ಸ್ಥೂಲ ತನುವೇ, ಎಲೆ 25 ತತ್ವಗಳಿಂದ ಕೂಡಿದಂತಹ ಎಲೆ ಕುಂಬಳಕಾಯಿ, ನೀನು ನಾನು ನಿನ್ನ ಜೊತೆಗೆ ನಾನು ಅಲ್ಲೇ. ಮುಗಿತಲ್ಲ, ಇನ್ನಾದ್ರೂ ಊಟ ಜಗಳ ಆದ್ರಿಂದ ಅದನ್ನ ಕೈ ಬಿಡ್ತಲ್ಲ, ಅದ್ ನಿನ್ನ ಊಟ ಮಾತಾಡೋದು ಬಿಡ್ತೀಗ. ಆನಂತರ ಎರಡನೇದು ಯಾರು ಭೇಟಿ ಆದ್ರಪ್ಪ ಅಂತಂದ್ರೆ ಸೂಕ್ಷ್ಮ ದೇಹ. ಎಲೆ ಸೂಕ್ಷ್ಮ ದೇಹವೇ ಗಳಿಗೊಂದು ಅನೇಕ ರೂಪವಾಗಿ ತೋರುವಂತ ಕೆಟ್ಟ ಹುಳ ನೀನು. ಒಮ್ಮೆ ಒಬ್ಬರ ಜೊತೆಗೆ ಪ್ರೀತಿಯಿಂದ ಇರ್ತೀವಿ, ಒಮ್ಮೆ ಅವ್ರ ಜೊತೆಗೆ ಜಗಳ ತಗೋತೀವಿ, ಒಮ್ಮೆ ಸಿಹಿ ಐತಂತ ಹೇಳ್ತೀವಿ, ಒಂದು ಕೆಟ್ಟ ಐತಂತ ಹೇಳ್ತೀವಿ. ಯಾವುದು ನಿನ್ನ ಮಾತಿಗೆ ನೀನು ಸುಳ್ಳಿನ ಸಂತಿ. ಆ ಸೂಕ್ಷ್ಮ ದೇಹಕ್ಕೆ ಏನ್ ಅನ್ಬೇಕು? ಅದಕ್ಕೆ ಸುಳ್ಳಿನ ಸಂತಿ. ನೀನು ಸುಳ್ಳಿ, ನಾನು ಸತ್ಯವಂತ, ನಾನು ನಿನ್ನ ಊರು ಅಲ್ಲಿ. ಚಂದದಿಲ್ಲ ಹಾಗೆ ತಾಳಾಂಗದಲ್ಲಿ ಬರ್ಬೇಕು. ಎಲೆ ಪ್ರಜ್ಞಾರೂಪವಾದಂತಹ ಎಲೆ ನಾಟಕಕಾರನೇ,
ಒಂದು ಆನಂದ ರೂಪವಾಗಿ ನೀನು ನನ್ನ ಆಚ್ಛಾದನ ರೂಪವಾಗಿ ಕಾಣಿಸ್ತಿ, ಅಲ್ಲೇ ಇಟ್ಕೋಬೇಕಂತ ಜ್ಞಾನ ನಿನಗಿಲ್ಲ. ಮೆಲ್ಕ ನನ್ನ ನಿದ್ರೆಯಿಂದ ಮತ್ತೆ ಜಾಗರಣೆ ನುಗ್ಗಿಸ್ತೀಯಲ್ಲ, ಒಂದು ಕರ್ಕೊಂಡು ಒಂದು ಕಳಿಸೋದು ಮಾಡ್ತೀಯ ಅಂತ ಅಂದಿಂದ ನೀನು ವೇಶ್ಯ ಇದ್ದಂಗೆ. ಏನ್ ನಬಕದಕ್ಕ ನೀನು ವೇಶ್ಯ ಇದ್ದಂಗೆ. ಎಲೆ ನಿದ್ರೆ ಎಲೆ ವೇಶ್ಯೆ ಅನ್ಬೇಕಾದ. ನೀನು ಗೆಳೆತನಕ್ಕೆ ಸರಿಯಾದಂತಹ ಹೆಣ್ಮಗಳು ನೀನಲ್ಲ. ಒಮ್ಮೆ ಹೊತ್ತು ಮುನಿಗೆ ರಾತ್ರಿ 8-10 ಸುಳ್ಳು ಆಕಳಿಸಿ ವಾಕರಿಕೆ ಕಡಮುರುಕಿ ಬುಡುವುರ್ಕಿ ಬಂದ ಮಣಗಿಸ್ದಂಗ್ ಮಾಡ್ತಿ. ಇನ್ನೇ ಒಂದ್ ತಾಸು ರಾತ್ರಿ ರಾಕಲ್ಲಿ ಮತ್ತೆ ಎಬ್ಬಿಸಿ ಮೆಲಕ ಕದ ತೆಗದ ಮತ್ತೆ ಹೊಲಕ್ ಕಳಿಸ್ತಿ. ನಿನ್ನ ನಂಬುದಿಲ್ಲ ನಾನು, ನಿನ್ನ ಜೊತೆ ನಾನು ಅಲ್ಲೇ ಅಂತ ಅಂದ ಕೂಡಲೇ ಇವು ಮೂರು ಏನಾಗ್ಬಿಟ್ಟುಪ್ಪ ಅಂದ್ರೆ ಕರೆಂಟ್ ಅವ್ರ ಪ್ಯಾಣಿನ ಗತಿ ಗಪ್ಪ ಅದು. ಇವು ನಾಲ್ಕಲ್ಲಿ ಅವೇನ್ ಮಾಡ್ತಾವ್ರಿ? ನಿನ್ನ ಚೈತನ್ಯದಿಂದ ಸ್ಥೂಲ ದೇಹ ಕುಣಿಯಾಕತೈತಿ, ನಿನ್ನ ಚೈತನ್ಯದಿಂದ ಸೂಕ್ಷ್ಮ ದೇಹ ಕುಣಿಯಾಕತೈತಿ, ನಿನ್ನ ಚೈತನ್ಯದಿಂದ ಪ್ರಾಜ್ಞ ಜೀವ ಅಥವಾ ಅದೇನದು ನಿನ್ನ ಕಾರಣಾಂಗ ದೇಹ ಕುಣಿಯಾಕತೈತಿ. ನೀನ್ ಚೈತನ್ಯ ರೂಪನಾದ ನೀನೇ ನನ್ನ ಬಿಟ್ಟು ಹಾದಿಂದ ಈ ಮೂರು ದೇಹಕ್ಕೆ ಏನ್ರ ಬೆಲೆ ಐತೇನೆ? ಇವಕ್ಕೆ ಇಲ್ಲ. ಬೆಲೆ ಐತಾನೆ ನೋಡು ಒಂದ್ ಸ್ವಲ್ಪ. ಈಗ ನೋಡು, ಸರ್ಕಾರದವರು ನಿಮಗೊಂದು ಅಧಿಕಾರ ಕೊಟ್ಟಿರ್ತಾರೆ, ತಹಶೀಲ್ದಾರೋ ಏನೋ ಒಂದಂತ ತಿಳ್ಕೋರಿಪ್ಪ. ಆ ಅಧಿಕಾರ ಕೊಟ್ಟದ್ರ ಸಲುವಾಗಿ ನಿನಗೆ ಬೆಲೆ ಐತಿ. ಈಗ ನೀವು ಸಸ್ಪೆಂಡ್ ಅಥವಾ ಡಿಸ್ಮಿಸ್ ಆಗಿಬಿಟ್ರೆ ಅಥವಾ ರಿಟೈರ್ಡ್ ಆಗಿ ಹೊರಗೆ ಬಂದ್ಬಿಟ್ರೆ ನಿನಗೆ ಆ ಗೌರ್ಮೆಂಟ್ಗೆ ಜೀಪ್ ಬರ್ತದ? ಅದು ಮನಿ ಕರ್ಯಾಕಿನ್ನ ಇಲ್ಲ, ಬರಂಗಿಲ್ಲ. ಅದು ಹೆಂಗ ಆ ಸರ್ಕಾರ ಸತ್ತಾ ತೆಗೆದುಕೊಂಡು ಕೂಡಲೇ ಅವ್ ಹೆಂಗ ಹಾಡಿನ ಹೆಂಗ್ ಮುಂಜಾನೆ ಕೈಗಿತ್ತು ಕಾಯಿಪಲ್ಲಿ ಹೋಗ್ತಾನೆ ನೋಡ್ತಾ ಇಲ್ಲ. ಈಗ ಅವ್ ಗಿಡದಿನ ಪೊಲೀಸರು ತಂದು ಕೊಡ್ತಿದ್ರ ಅವಾಗ. ಈಗ ಯಾರು ಬರೋ ಮನೆ ಅಂಗಡಿ ಕಸ ಹೊಡೋರು ದಿಕ್ಕಿಲ್ಲ ಅಲ್ಲಿ. ಹೆಂಗೋ ಹಂಗ ನಿನ್ನ ಸದ್ರೂಪವಾದ ಚಿದ್ರೂಪವಾದ ಚೈತನ್ಯವನ್ನು ಈ ಮೂರು ದೇಹದಿಂದ ನೀನು ಹೊರಗಟ್ಟಿ ಬಿಟ್ಟೆ ಅಂದ್ರೆ ಇವು ಏನಪ್ಪಾ ಇವು ಅಲ್ಲಿ ಹಾಜಾಗಿ ಬಿಟ್ಟು ಬಂದ್ ಚಪ್ಪಲ್ ಇದ್ದಂಗ ನೋಡಿ. ಇವಕ್ಕೇನ್ರ ಬೆಲೆ ಐತೆ ನಿನ್ನ? ಇವಕ್ಕೆ ಬೆಲೆ ಇಲ್ಲ. ಹಂಗಾರೆ ಈಗ ಬಂದಲ್ಲ, ಏನು ಬಂದಿಂದ ಏನ್ ಮಾಡ್ಬೇಕು ನೀನು? ಈಗ ನೀನು ಮೂರು ದೇಹಗಳನ್ನಂತೂ ಹೊರಗೆ ಹಾಕಿಬಿಟ್ಟು ಈಗ ಹೊರಗೆ ಹಾಕಿದಾಗ ನಿನ್ನ ಮುಂದಿನ ಕೆಲಸ ಏನು? ನಿನ್ನ ಮುಂದಿನ ಕೆಲಸ ಏನು ಅನ್ನೋದನ್ನ ಹೇಳಾಕತ್ತಾರ ನೋಡಿ. ಅದನ್ನೊಂದು ಸ್ವಲ್ಪ ಹಂಗ ನಿಮಗೆ ವಿಜ್ಞಾನ ತೋರಿಸ್ತಾನೆ. ಇದರೊಳಗೆ 2 ಭಾಗ. ಈಗ 2 ಭಾಗದೊಳಗೆ ಏನಪ್ಪಾ ಅಂದ್ರ ಸನ್ಯಾಸಿಗಳು ಅಂತ ಹೇಳಿ ಒಂದಿಷ್ಟು ಜನ ಅವ್ರು ಹೆಂಗಪ್ಪ ಅಂತಂದ್ರ ಸನ್ಯಾಸಿಗಳಂತಂದ್ರ ಬಾರ್ಡರ್ದಲ್ಲಿರೋ ಸೈನಿಕರಿದ್ದಂಗ. ಸನ್ಯಾಸಿಗಳಿಗೆ ಸೈನಿಕರಿಗೆ ವ್ಯತ್ಯಾಸ ಏನೂ ಇಲ್ಲ. ಆ ಬಾರ್ಡರ್ ಪಾಕಿಸ್ತಾನ್ ಬಾರ್ಡರ್ದೊಳಗಿದ್ದಂತ ಸೈನಿಕರು ಅವ್ರು ನಾಳೆ ಮುಂಜಾನೆ ಮನೆಗೆ ಬರ್ತೀವಿ ಅಂತ ಎಂದೂ ಹೇಳೋದಿಲ್ಲ. ಅವರು ಉಳಿದ್ರೆ ಯೋಚನೆ ಮಾಡೋದಂತಾರ ಅವ್ರು. ಹಂಗ ಸನ್ಯಾಸಿಗಳಿಗೆ ಒಂದು ರೀತಿಯಿಂದ ಇದರ ಪಾಠ ಮಾಡ್ತಾನೆ. ಈಗ ಸಂಸಾರಿಗಳಿಗೆ ಒಂದು ರೀತಿಯಿಂದ ಪಾಠ ಮಾಡ್ತೇನೆ. ಯಾಕಂದ್ರೆ ಸನ್ಯಾಸಿಗಳು ಅವ್ರು ತಮ್ಮ ಪ್ರಾಣಕ್ಕೂ ಹೆದರುದಿಲ್ಲ, ಇನ್ನೊಬ್ರು ಪ್ರಾಣ ತೆಗ್ಯಾಕೂ ಹೆದರುದಿಲ್ಲ. ಅವ್ರ ಅಂತ ಶೂರ್ ಅಂತ ತಿಳಿದನ ಮನೆ ಬಾಗಲಿ ತುಳಸಿ ಪತ್ರಿ ಇಟ್ಟ ಹೊರಗೆ ಬಂದಿರ್ತಾನವ. ಅವ್ ಕಾವಿ ಹಾಕೋಬೇಕಂತಂದ್ರೆ ಅದೇನು ಹುಡುಗಾಟಿಲ್ಲ, ಅದ ಬರೀ ಹೆಗಲ ಮೇಲೆ ಹಾಕೊಳಕ್ ಅನ್ಸ್ತದ ಮನುಷ್ಯ. ಅವ ಕಾವಿ ಹಾಕೊಂಡು ಹೊರಗೆ ಬಂದಾನಪ್ಪ ಅಂತಂದ್ರೆ ಅವ ಹೆಚ್ಚು ಕಡಿಮೆ ನನ್ನ ದೃಷ್ಟಿಯೊಳಗ ಜಗದ ವಿಖ್ಯಾತ ರೌಡಿ ಅವ. ಕಾವಿ ಹಾಕೊಂಡವಪ್ಪ ಅಂತಂದ್ರೆ ನೀವು ಸಾಮಾನ್ಯ ಅಂತ ತಿಳ್ಕೊ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ. ದಯವಿಟ್ಟು ಲೈನ್ ನಲ್ಲಿ ಇರಿ. आप जिस व्यक्ति से बात कर रहे हैं उन्होंने आपके कॉल को होल्ड पर रखा है. कृपया लाइन पर बने रहिए. The person you are speaking with has put your call on hold. Please stay on the line. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ. ದಯವಿಟ್ಟು ಬೋಲ್ಡ್ ಮಾಡಿದ್ರು ನೋಡು ತಮ್ಮ. ಯಾರವರು? ಸರಿ ಆಯ್ತು ಬಿಡಪ್ಪ. ಒಂದ್ ಏನ್ ಹೇಳಕತ್ತೀನಿಪ್ಪ ತಮ್ಮ, ಸನ್ಯಾಸಿಗಳ ಗುಂಪು. ಹೌದಾ? ಇನ್ನ ಈ ಸತ್ಯ ಸುತಾರಿಗಳೇ ಸತ್ಯ ಇವು ನಮಗೆ ಬೇಕು ಅಂತ ತಿಳಿದುಕೊಂಡು ಅವುಗಳನ್ನು ಜೋಪಾನಾಗಿ ಇಟ್ಟುಕೊಂಡು ಇರುವಂತವ್ರಿಗೆ ಏನಂತಾರೆ ಅಂದ್ರೆ ಗೃಹಸ್ಥರು ಅಂತ ಕರೀತಾರೆ. ಈ ಲೋಕದೊಳಗೆ ಗೃಹಸ್ಥರ ಗುಂಪು ದ್ವಾರದತ್ತಿ.
ಹೌದಪ್ಪ. ಸನ್ಯಾಸಿಗಳ ಗುಂಪು ಸಾಣದೈತಿ. ಹೌದು. ಅದಕ್ಕೆ ಸನ್ಯಾಸಿಗಳಿಗೆ ಮೊದಲ ಈ 3 ದೇಹಗಳನ್ನ ಈಗ ಹೆಂಗ್ ವಲ್ಯ ಅಂತೇಳಿ ಅನ್ನೋದು ಹೇಳಿನಲ್ಲ, ಹಂಗ ಅದ್ರ ವಿಜ್ಞಾನ ರೂಪವಾಗಿ ವಲ್ಯ ಅನ್ನೋದು ಹೆಂಗ್ ಅನ್ನೋದನ್ನ ತೋರಿಸ್ತೇನೆ ಈ ಸದ್ಯಕ್ಕೆ. ಇದು ನೀವು ಗೃಹಸ್ಥರಿಗೆ ಅಲ್ಲಿದು, ನೀವು ಯಾರು ಗೃಹಸ್ಥರಿದಿರಲ್ಲ ಅದನ್ನ ನೀವು ತಿಳ್ಕೊಬೇಡ್ರಿ ಇದನ್ನ. ಈಗ ಕೇವಲ ಸನ್ಯಾಸಿಗಳ ಕೂಡ ಪಾಠ ಈಗಿದು. ಇದು ಒಂದು 2 ನಿಮಿಷ. ಹೌದು. ರುದ್ರಣ್ಣ ಕೇಳ್ತಿಲ್ಲೋ? ಕೇಳಿಸ್ತಪ್ಪ. ಕೇಳ್ತದೆ ಶಬಾಷ್, ಕೇಳ್ತದೆ. ಈಗ ನೀನು ಒಂದು ಗೋಡೆಗೆ ಹಚ್ಚೆ, ಸುಖಾಸನ ಹಾಕಿ, ಬೆನ್ನನ್ನು ನೇರವಾಗಿ ಇಟ್ಕೊಂಡು ನೀನು ಹಸ್ತದ ಮೇಲೆ ಹಸ್ತವನ್ನು ಇಟ್ಕೊಂಡು ಕುಂತನಂತ ತಿಳ್ಕೊ. ಹೌದು. ತಿಳಿದುಕೊಂಡು ಈಗ ನಾ ಹೆಂಗ್ ಕರ್ಕೊಂಡು ಹೋಗ್ಕನು ಹಂಗ ಹೋಗ. ನೋಡು, ಇದು ಬಹಳ ಬಹಳ ಈ ಸದ್ಯದಲ್ಲಿ ಪ್ರತಿಯೊಬ್ಬರಿಗೂ ಇದು ಗೊತ್ತಿರ್ಲಿ. ನೀವು ಗೃಹಸ್ಥರಂತೂ ಯಾರು ಮಾಡಬಾರ್ದು ಇದನ್ನ. ಇದು ಕೇವಲ ಸನ್ಯಾಸಿಗಳಿಗೆ ಮಾತ್ರ ಪಾಠ ಮಾಡಕತ್ತೀನಿ. ಈಗ ನೀವು ಸನ್ಯಾಸಿಗಳಾದವ್ರು ಹೆಂಗ್ ಮಾಡಬೇಕು, ಇದರ ಪ್ರಯಾಣ ಹೆಂಗ ಚಲನೆ ಅನ್ನೋದನ್ನ ತೋರಿಸ್ತಂತಮ್ಮ. ನಿಮಗೆ ನಾ ಹೇಳುವಾಗ ಯಾರಿಗಾದ್ರೂ ಅಕಸ್ಮಾತ್ ಒಂದು ಕ್ಷಣ ಪ್ರಾಣ ನಿಲ್ಲುವಂಗ್ ಕಂಡ್ರ ನೀವು ಪಟ್ನ ಬಹಿರ್ಮುಖ ಆಗ್ಬೇಕು, ಇಲ್ಲಾಂದ್ರೆ ಒಳಗೆ ಹೋಗಿಬಿಡ್ತದ ಅದು. ನೀವು ಇದನ್ನ ಹೇಳುವುದ್ನಾಗ ಪ್ರತಿಯೊಬ್ಬರು ಹೈ ಅಲರ್ಟ್ ಇಡಬೇಕು. ನೀವು ಒಂದೊಂದು ಕ್ಷಣದಲ್ಲಿ ಒಬ್ಬೊಬ್ಬರು ಪೂರ್ವ ಜನ್ಮದ ಪುಣ್ಯ ಅದಕ್ಕಿತ್ತು ಅಂತಂದ್ರೆ ಒಂದು ಕ್ಷಣಾರ್ಧದಲ್ಲಿ ಅವ್ರ ಪ್ರಾಣ ಒಳಗೆ ಹೋಗ್ಬಿಡ್ತದೆ. ಅದ್ರ ಸಲುವಾಗಿ ನೀವೆಲ್ಲರೂ ಏನ್ ಮಾಡ್ಬೇಕಪ್ಪ ಅಂದ್ರೆ, ಇದು ಸುಮ್ಮನೆ ಇದನ್ನ ಸಿನಿಮಾ ನೋಡ್ತಾನಂತ ತಿಳ್ಕೊಬೇಕು. ಈಗ ನೀವು ಸಾಧನೆ ಮಾಡುವಾಗ ನೀವು ಮಾಡ್ಬೇಕು ಅದನ್ನ, ಈಗ ಮಾಡುವಂಗಿಲ್ಲ ನೀವು ಅದನ್ನ. ಈಗ ಏನ್ ಮಾಡಕತ್ತೀರಿಪ್ಪ, ನೀವೀಗ ಗೋಡೆಗೆ ಹಚ್ಚಿ ಕೂತೀನಿ. ಈಗ ಗೋಡೆಗೆ ಹಚ್ಚಿ ಕೂತಾಗ ಇದು ಜಾಗೃತ ಅವಸ್ಥಾ ನಿಂದು. ಈಗ ನಿನ್ನ ದೇಹ ಕಾಣ್ತತಿಲ್ ನೋಡ್ಕೋ, ಕಾಣತ್ತ. ಎಲ್ಲಿಪ್ಪ ನಿನ್ನ ಜಾಗೃತಾವಸ್ಥೆ, ನಿನ್ನ ಸ್ಥಾನ ಎಲ್ಲೈತಪ್ಪ? ಈ ದೇಹವನ್ನು ಹೆಂಗ್ ನೋಡ್ಕೊಂಡೆ ಅಂದ್ರೆ ನೀ ಕಣ್ಣಿನ ಮೂಲಕವಾಗಿ ನೋಡ್ಕೊಂಡಿ. ಹೌದು. ಅಂದ್ರೆ ಜಾಗೃತಾವಸ್ಥೆಯಲ್ಲಿ ಜೀವ ಎಲ್ಲಿದ್ದಾನೆ? ಈಗ ವಿಶ್ವ ಜೀವನಾಗಿ ನೇತ್ರ ಸ್ಥಾನದಲ್ಲಿ ಇದ್ದಾನ ಈಗ. ಹೌದಪ್ಪ. ಈ ನೇತ್ರ ಸ್ಥಾನದಲ್ಲಿ ಇದ್ದಂತಹ ಜೀವನ ಪ್ರಯಾಣ ಇನ್ನು ಮುಂದಕ್ಕೆ ಹೆಂಗ್ ಹೋಗ್ಬೇಕು ಅನ್ನೋ ದಾರಿ ತೋರಿಸ್ತಾನೆ ಈಗ. ಹೌದು. ಅದನ್ನ ನೀವು ಏನ್ ಮಾಡ್ಬೇಕಂದ್ರೆ, ದೀರ್ಘವಾದಂತ ಪ್ರಾಣವನ್ನು ತೆಗೆದುಕೊಂಡು ಹೋಗಿ ಕೇವಲ ಪ್ರಾಣದ ಮ್ಯಾಲನ ಚಿತ್ತಿಡ್ಬೇಕ. ಈಗ ಒಂದನೇದ್ದು ಪ್ರಾಣದ ಮ್ಯಾಲನ ಚಿತ್ತಿಟ್ಕೊಂಡು ದೀರ್ಘವಾದ ಪ್ರಾಣವನ್ನು ತೆಗೆದುಕೊಂಡು ಮರಳಿ ದೀರ್ಘವಾಗಿ ಉಸಿರು ಬಿಡುವ ಸಮಯದಲ್ಲಿ ಅಲ್ಲಿ ಇರುವಂತ ಅಕಾರವೆಂಬಂತ ಮಾತ್ರೆ, ಅಲ್ಲಿ ಮಾತ್ರ ಯಾವ್ದಲ್ಲೇ ಅಕಾರ ಮಾತ್ರ. ಯಾವ್ದು ಗುಣ ಯಾವ್ದಪ್ಪ? ಸಾತ್ವಿಕ ಗುಣ. ವೃತ್ತಿ ಯಾವ್ದಪ್ಪ? ಸಾತ್ವಿಕ ವೃತ್ತಿ ಐತಿ ಈಗ ಅಲ್ಲಿ. ಆ ಸಾತ್ವಿಕ ವೃತ್ತಿಯ ಜೊತೆಗೆ ಸೇರಿ ಅಕಾರವೆಂಬ ಅಕ್ಷರವನ್ನ ಸಾತ್ವಿಕ ಗುಣದ ಆರೂಢನಾಗೆ ಅದನ್ನ ಮೆಲ್ಲಕ್ಕೆ ಕಂಠ ದೇಶದಲ್ಲಿ ನಾನು ಅದನ್ನ ಮಾಡಿ ತೋರಿಸ್ತೇನೆ ಈಗ ನನಗೆ ಅದನ್ನ. ಆದ್ರೆ ನೀವ್ಯಾರು ಮಾಡುವಂಗಿಲ್ಲ. ಈಗ ನಾ ಹೇಳೋದು ತಿಳಿಯಕತ್ತೈತಿಲ್ಲೋ? ನೀವ್ಯಾರು ಮಾಡುವಂಗಿಲ್ಲ. ನಾ ತೋರಿಸ್ತೇನೆ ನಿಮಗೆ ಅದನ್ನ. ಯಾಕಂದ್ರೆ ನನಗೆ ಹೊರಗೆ ಬರುದು ಗೊತ್ತೈತಿ, ಒಳಗೆ ಹೋಗುದು ಗೊತ್ತೈತಿ ನನಗೆ. ಈ ಅದನ್ನ ಹೆಂಗ ಅದನ್ನ ಆ ಆಕಾರವನ್ನು ತೆಗೆದುಕೋಬೇಕಪ್ಪ ಅಂತಂದ್ರೆ, ನೋಡ್ರಿ ಈ ಉಸಿರು ತಗೊಳ್ತಾ ಇದ್ದೇನೆ. ಮೂಗಿನ ಅಂಗಳದಲ್ಲಿ ಈ ಶಬ್ದವನ್ನು ಮಾಡ್ತಾ ಉಸಿರು ಬಿಡಬೇಕು. ಈಗೇನು ಕೆಮ್ಮಂತಲ್ಲ, ಈ ಕೆಮ್ಮಿನ ಜೊತೆಗೆ ಸಮಸ್ತ ಪ್ರಾಣ ಎಲ್ಲ ಹೋಗಿಬಿಡ್ತದೆ ಹೊರಗೆ. ಈಗ ನೋಡ್ ನನಗೆ ಬಂತು ನೋಡದ ಅದೇ. ಈ ಕೆಮ್ಮಿನ ಕೊನೆಯ ಅಣು ಇಷ್ಟು ದೌಡ್ ಬರ್ತದ ನೋಡಪ್ಪ, ಏನ್ ಮಾಡ್ಲಿ. ಕೆಮ್ಮಿನ ಆ ಪ್ರಾಣದ ಕೊನೆಯ ಕಂಪನದೊಳಗೆ ಆ ಅಕಾರ ಮಾತ್ರ ಎಲ್ಲಿ ಬರ್ತೈತಿ ಅಂದ್ರೆ ಕಂಠಸ್ಥಾನದಲ್ಲಿ ಬರ್ತೈತಿ. ಕೆಮ್ಮು ಎಲ್ಲಿ ಬಂತೀಗ ನನಗೆ ಇಲ್ಲಿ? ಕಂಠಸ್ಥಾನದಲ್ಲಿ. ಆ ಕಂಠಸ್ಥಾನದಲ್ಲಿ ಆ ಪ್ರಾಣ ಜಿಗದ ಹೊರಗೆ ಹೋತು ಅಂತಂದ್ರೆ ಅಕಾರಾಕ್ಷರ ಹೋಗಿ ಉಕಾರದಾಗ ಕೂಡ್ತದೆ. ತಮ್ಮ, ಇದು ಸನ್ಯಾಸಿಗಳಿಗೆ ಮಾತ್ರ, ನಾನು ಗೃಹಸ್ಥರಿಗೆ ಹೇಳ್ತಾ ಇಲ್ಲ. ನೀವ್ ಯಾರೋ ಗೃಹಸ್ಥರು ಹಿಂಗ್ ಹುಚ್ಚರಂಗ್ ಮಾಡಕ್ ಹೋಗ್ಬಾರ್ದು. ನಿಮ್ಗೆ ನಾ ಬೇರೆ ಹೇಳ್ತಾನೆ. ಇದು ಕೇವಲ ಸನ್ಯಾಸಿಗಳಿಗೆ ಮಾತ್ರ ತೋರಿಸ್ತಾ ಇದ್ದೇನೆ. ಈಗ ನಾ ಏನ್ ಮಾಡಿಂತಮ್ಮ, ಈಗ
ಅಕಾರವನ್ನ ಮೊದಲು ಪ್ರಾಣವನ್ನ ತುಂಬಿಕೊಂಡೆ. ಮರಳಿ ಅದನ್ನ ಏನ್ ಮಾಡಿದೆ ಅಂತಂದ್ರೆ ನಾನು ಪ್ರಾಣವನ್ನ ಗಂಟಲಿನ ಮೂಲಕದ ಧ್ವನಿಯಲ್ಲೇ ಅದನ್ನ ಹೊರಗೆ ಬಿಟ್ಟೆ. ಈ ಧ್ವನಿಯಲ್ಲಿ ಏನಿತ್ತು ಅಂದ್ರೆ ಅಕಾರ ಇತ್ತದು. ಆ ಅಕಾರವು ಏನಾಯ್ತು ಅಂದ್ರೆ ಪ್ರಾಣದ ಕೊನೆಯ ಅಣುವನ್ನು ಕೂಡ ತಗೊಂಡು ಜಿಗದ ಕೆಮ್ಮು, ಬಿಕ್ಕಳಿಕೋ, ಸೀನು ಯಾವುದೋ ಒಂದು ಮೂಲಕ ಜಿಗುತ್ತದು. ಪ್ರಾಣ ಒಳಗೆ ದೇಹದೊಳಗಿನ ಪ್ರಾಣ ಜಿಗಿದು ಹೊರಗೆ ಹೋತು ಅಂದ್ರೆ ಅಕಾರಾಕ್ಷರ ಏನಕತಿ ಅಂತಂದ್ರೆ ಉಕಾರದಲ್ಲಿ ಕೂಡಿಬಿಡ್ತದೆ. ಈಗ ಎಲ್ಲಿ ನಿಂತದು? ಕಂಠಸ್ಥಾನಕ್ಕೆ ಬತ್ತೀಗದು. ಎಲ್ಲಿತ್ತು ಮೊದಲು? ಎಲ್ಲಿತ್ತದು? ನೇತ್ರಸ್ಥಾನದಾಗಿತ್ತು. ಈಗ ಎಲ್ಲಿಗೆ ಬತ್ತೀಗದು? ಕಂಠಸ್ಥಾನಕ್ಕೆ. ಹೌದಿಲ್ಲ? ಆ ಕಂಠಸ್ಥಾನದಲ್ಲೇ ಅದು ಸಹಜವಾಗಿ ಉಕಾರದ ಜೊತೆಗೆ ಕೂಡಿದಾಗ ಊ ಅನ್ನೋ ಅಕ್ಷರ ಹೆಂಗೈತ್ ನೋಡತ್ತಮ್ಮ, ಹಿಂಗ್ ಬರ್ದದ್ದನ್ನ ನೋಡ್ಕೋರಿ, ಹಿಂಗ್ ಊ ಹೆಂಗಿರ್ತದ ಅನ್ನೋದು. ಈ ಕಾಡಿನೂ ಅರ್ಧ ಇರ್ತತಿ, ಆ ಕಾಡಿನೂ ಅರ್ಧ ಇರ್ತೈತಿ, ಮ್ಯಾಲ ನಡುವ ಐತದ ಅಷ್ಟೇ ಎತ್ತರಲ್ಲಿ. ಅದುವೇ ಅದ್ರ ಕಂಠಸ್ಥಾನ. ಅದು ಮೆಲ್ಕ ತಾನ ಜಿಗದ ಅದು ಎಲ್ಲಿ ಹೋಗ್ತೈತಪ್ಪ ಅಂತಂದ್ರ ಮಕಾರಕ್ಕೆ ಹೋಗಿ ಕೂಡಿ ಬಿಡ್ತೈತಿ. ಇಲ್ಲಿ ತಕ್ಕ ಅಷ್ಟ ನಿನ್ನ ಪ್ರಯತ್ನ ಐತಿ ತಮ್ಮ. ಇದನ್ನ ದಾಟಿದಾಗ ಬರೀ ಭಾವನೆ, ಆ ಭಾವನೆ ಏನ್ ಮಾಡ್ತೈತಪ್ಪ ಅಂದ್ರ ಅದನ್ನ ಮಕಾರದಲ್ಲಿ ಹೋಗಿ ಲಯಿಸ್ತೈತಿ. ಆ ಮಕಾರದಲ್ಲಿ ಇದ್ದಾಗ ಸುಮಾರು 1000 ವರ್ಷ ನಿನ್ನ ದೇಹ ಮಕಾರದಲ್ಲೇ ಇದ್ರೂ ಕೂಡ ಚರ್ಮೆಲ್ಲ ಒಣಗಿ ಹೋಗಿ ಹುಳ ಹಚ್ಚಿ ಬಿಟ್ರು ಕೂಡ ಅಸ್ಥಿಯಲ್ಲಿಯೇ ಪ್ರಾಣ ನಿಂತುಕೊಂಡ್ರು ಕೂಡ ನಿನಗೆ ಮರಣ ಆಗುದಿಲ್ಲ, ಹಸಿವೆ ಆಗುದಿಲ್ಲ, ಚಳಿ ಹತ್ತುದಿಲ್ಲ, ಪ್ರಾಣ ಹೋಗುದಿಲ್ಲ. ದೇಹವು ಕೂಡ ಗಾಳಿಯಲ್ಲಿ ತೇಲ್ತಿರ್ತತಿ. ಈ ದೇಹದ ಸ್ಥೂಲತ್ವೊಂದು ಹೋಗಿಬಿಡ್ತತಿ. ನೀನು ನಿದ್ರತ್ವದಲ್ಲಿ ಹೋಗಿ ನಿನ್ನ ಪ್ರಜ್ಞಾಜೀವನ ಹೋಗಿ ನೀನು ಅಲ್ಲಿರುವಂತಹ ಆ ಮಹಾನ್ ಈಶ್ವರನ ತೇಜ ಪುಂಜದೊತ್ತಿಗೆ ನೀನು ಕೂಡಿ ಲಯಿಸಿ ಬಿಟ್ಟೆ ತಿಳ್ಕೊ. ಅವಾಗ ನಿನಗೆ ಸಕಲ ಸಿದ್ಧಿಗಳೆಲ್ಲವೂ ನಿನ್ನ ಸಮೀಪಕ್ಕೆ ಬಂದ್ಬಿಟ್ಟಿರ್ತಾವ. ಅಲ್ಲಿ ನಿನಗೆ ಏನು ಶುರು ಆಕತ್ತಪ್ಪ ಅಂತಂದ್ರ ಅಲ್ಲಿಂದ ಮುಂದಿನ ಪ್ರಯಾಣ. ಈಗೇನು ಮಕಾರದಲ್ಲಿ ಬಂದಿಲ್ಲ, ಈಗ ಆ ಮಕಾರದಿಂದ ಮುಂದಿನ ಪ್ರಯಾಣ ಎಲ್ಲಿಗೆ ಹೋಗ್ತತಿ ಅಂತಂದ್ರ ಅ ಉ ಮ ಕೂಡಿ ಒಂದು ಓ ತಯಾರಾತಿ. ಈಗ ಏನ್ ತಯಾರಾತಿ? ಈಗ ಓ. ಓದ್ ಮುಂದೆ ಒಂದು ಅರ್ಧ ಮಾತ್ರ ಸಣ್ಣ ಐತೆ ಅಲ್ಲಿ ಒಂದು. ಆ ಅಕಾರ ಉಕಾರ ಮಕಾರಗಳು ಒಂದೇ ಬಿಂದುವಿನಲ್ಲಿ ಸೇರಿಕೊಂಡು ಅದು ಸಹಜವಾಗಿ ಪ್ರಯತ್ನ ಅವಸ್ಥೆಯಿಂದ ಆ ಶೂನ್ಯದ ಕಡೆಗೆ ನೀನು ನಡೆದೆ ಅಂತ ತಿಳ್ಕೊ. ಅದಕ್ಕೆ ಏನಂತ ಕರುತ್ತಾರಪ್ಪ ಅಂದ್ರ ತುರಿಯ ಸ್ಥಿತಿ. ಅದಕ್ಕೆ ನೀನ್ ಅಲ್ಲಿ ತಕ ಬಂದತಿ. ಈಗ ಅದ್ರ ವಿಜ್ಞಾನ ಒಂದ ತೋರ್ಸಾಕತ್ತೀನಿ ನಿನಗೆ. ಅದಕ್ಕೆ ಏನಂತಾರ? ಅದಕ್ಕ ತುರಿಯ ಸ್ಥಿತಿ ಅಂತ ಕರುತ್ತಾರ. ಅದಕ್ಕೆ ತುರಿಯ ಅಂತ ಕರುತ್ತಾರ. ಆ ತುರಿಯ ಸ್ಥಿತಿಯಲ್ಲಿ ಹೋಗು ಮಾಟ ಪರಮಾತ್ಮ ನಿನ್ನೊಂದಿಗೆ ಬರ್ತಾನೆ. ಆ ಈಗ ಉದಾಹರಣೆಗಾಗಿ ನೀನು ನಿನ್ನ ಕೈಯೊಳಗೆ ಒಂದು ಬ್ಯಾಟ್ರಿ ಇಲ್ಲ, ಏನೂ ಇಲ್ಲ, ನೀವು ಒಬ್ಬನ ಹೊಂಟೀಪ. ನಿನ್ನ ಶಿಷ್ಯ ಒಬ್ಬ ನಿನ್ನ ಸಲುವಾಗಿ ಒಂದು ಬ್ಯಾಟ್ರಿ ತಂದಾನ. ಬ್ಯಾಟ್ರಿ ಹಿಡ್ದವ ಅವ. ಆ ಬೆಳಕು ನಿನಗೂ ಸಿಗ್ತೇವೆ ಇಲ್ಲೋ? ಅದು ಅವ ಒಬ್ಬ ಪಕ್ಕದಾಗಿರುವಂತ ನಿನ್ನ ಶಿಷ್ಯ ಬ್ಯಾಟ್ರಿ ಹಿಡ್ದಾನ. ಆ ಬ್ಯಾಟ್ರಿ ಬೆಳಕು ನಿನಗೂ ಸಿಗ್ತೇವೆ ಇಲ್ಲೋ? ಹಂಗೆ ಜಾಗೃತದಲ್ಲಿರುವಂತ ವಿಶ್ವ ಜೀವನ ಜೊತೆಗೆ ಇರುವಂತ ವಿಶ್ವಾತ್ಮ ಅನ್ನುವಂತ ಪರಮಾತ್ಮನ ಚೈತನ್ಯ ಇಲ್ಲಿ ತನಕ ನಿನ್ ಗುಣನ ಬಂದತ್ತೆ. ಅವು ಯಾಕ ಅಕಾರ ರೂಪದ್ದು ಹೋಗಿ ಬಂದು ಎಲ್ಲಿ ಕೂತಿತ್ತು? ಉಕಾರ ಕೂಡ್ತೆ, ಅವಾಗ ಡಬಲ್ ಚೈತನ್ಯ ಆತ. ಮಕಾರದಿಂದ ಕೂಡಿದಾಗ 3 ಪಟ್ಟ ಆತ. ಓಂಕಾರದ ಅರ್ಧ ಮಾತ್ರೆಯಿಂದ ಕೂಡಿದ 4 ಪಟ್ಟ ಆತ. ಇವಾಗ ಒಂದು ಏನ್ ಸಿಗ್ತತಿ ಅಂದ್ರ ಒಂದು ಪ್ರಭಾವಲಯ. ಅದಕ್ಕೆ ಏನಂತಾರ? ಓಜಸ್ ಅಂತಾರ. ಅದಕ್ಕೆ ಸ್ವಲ್ಪ ತಿಳ್ಕೊ. ಇದಕ್ಕೆ ಏನಂತ ಕರೀತಾರೆ? ಇದಕ್ಕ ಓಜಸ್, ಓಝೋನ್ ಅಂತ ಕರೀತಾರೆ ಇಂಗ್ಲಿಷ್ನೊಳಗೆ. ಅದಕ್ಕೆ ಆ ಸೂರ್ಯನ ಪ್ರಭೆಯಿಂದ ದಾಟಿ ಬಂದಂತದ್ದು ಒಂದು ಓಝೋನ್ ಅಂತಂದು ಪ್ರಭೆ ವಿಜ್ಞಾನದಲ್ಲಿ ಸಿದ್ಧದ. ನೀವು ನೋಡ್ಕೋರಿ ಅಲ್ಲಿ. ಹಂಗ ನಿನ್ನ ದೇಹದ ಸುತ್ತಲೂ ಒಂದು ಓಝೋನ್ ಪರದೆ ಏರ್ಪಡ್ತದೊಂದು. ಇಂಗ್ಲಿಷ್ನಲ್ಲಿ ಅದಕ್ಕೆ ಪರ್ಸನಲ್ ಮ್ಯಾಗ್ನೆಟಿಸಮ್ ಅಂತ ಕರೀತಾರೆ. ಅಂದ್ರೆ ನಿನ್ನ ನೋಡಿದ ಕೂಡಲೇ ನಿನಗೊಂದು ಕಾಂತತ್ವ, ನಿನ್ನ ಮುಖಕ್ಕೆ ಒಂದು ಕಾಂತತ್ವ ಶಕ್ತಿ ಬಂದಿರ್ತತಿ. ಆ ಕಾಂತತ್ವ ಶಕ್ತಿ ಏನ್ ಮಾಡ್ತೈತಪ್ಪ ಅಂತಂದ್ರೆ ಅಸುರಿ ಶಕ್ತಿಗಳು ನಿನ್ನ ಕಡೆಗೆ ಬರ್ದಂಗ್ ಮಾಡ್ತತಿ. ಅವಾಗ ನಿನ್ನ ದೇಹದ ಸುತ್ತಲೂ ಒಂದು ಕಾಂತ ಕಿರಣವೇ ಏರ್ಪಟ್ಬಿಟ್ಟಿರ್ತೈತೆ.
ಆ ಕಾಂತಕಿರಣ ಏರ್ಪಟ್ಟಾಗ ನಿನ್ನ ಕಣ್ಣಿಗೆಲ್ಲ ಹೆಂಗ್ ಕಾಣ್ತಿರ್ತತಿ ಅಂತಂದ್ರ ಆ ಕಾಂತಕಿರಣ ಹೆಂಗ್ ಕಾಣ್ತಿರ್ತದಂದ್ರ ಈ ಬೆಳದಿಂಗಳ ಭಾರತ ಹುಣ್ಣಿಮೆ ಬೆಳದಿಂಗಳು ಇರ್ತತ್ಲ ಆ ಬೆಳದಿಂಗಳದ ತರ ನಿನಗ ಹಗಲ ರಾತ್ರಿ ಇಳುವ ಮಳುವ ಊಟ ಉಪಚಾರ ಪ್ರತಿಯೊಂದರಲ್ಲಿಯೂ ಕೂಡ ನಿನಗ ಅದೊಂದು ಬೆಳಕೇ ಕಾಣ್ತ ಎಳೆ ಮುತ್ತಿನಂತೆ ಅಂತ ಬರ್ದಾರ ಅದಕ್ಕೆ. ದೀಪ ದುರಿಯಂತೆ 2ನೇ ಲಕ್ಷಣ, ಸೆಳೆಮಿಂಚಿನಂತೆ 3ನೇ ಲಕ್ಷಣ, ರತ್ನದಂತೆ 4ನೇ ಲಕ್ಷಣ, ತೊಳೆಪ ವಿದ್ರಮದ ಬಳ್ಳಿಯಂತೆ ಕೋಲ್ಮಿಂಚಿನಂತೆ ಅಂತ ಅವರವರ ಸಾಧನೆಗೆ ಅನುಸಾರವಾಗಿ ಆ ಬೆಳಕು ಅವರವರ ತೆರನಾಗಿ ಕಾಣಿಸ್ತಿದ್ದಾವ. ಆ ಕಾಣುವಂತ ಬೆಳಕಿನ ಜೊತೆಗೆ ಒಂದಿಷ್ಟು ಶಬ್ದಗಳು, ಒಂದಿಷ್ಟು ಸುಂದರವಾದ ಶಬ್ದಗಳು ಹೆಂಗಿರ್ತಾವಪ್ಪ. ಆ ಶಬ್ದಗಳ ಒಂದು ಸ್ವಭಾವ ನಿನಗೆ ಹೇಳ್ತೇನೆ, ನನಗೆ ಅನುಭವಕ್ಕೆ ಬಂದದ್ದು ಅಷ್ಟ ನಾ ಹೇಳ್ತೇನೆ. ಅದು ಹೆಂಗಿರ್ತತಿ ಅಂತಂದ್ರೆ ಸದಾ ಕಾಲದಲ್ಲಿ ಇಲ್ಲಿ ಎಲ್ಲೋ ನನ್ನ ಸುತ್ತದಲ್ಲಿ ಎಲ್ಲೋ ಒಬ್ರು ವೀಣಾ ಬರೆಸ್ತಾರೋ ಅಥವಾ ಹಾರ್ಮೋನಿಯಂ ನುಡಿಸ್ತಾರೋ, ಏನೋ ಒಂದು ಸಂಗೀತ ಮೇಳ ನಡೆದತಿ ಅಂತ ಅನ್ಸಾಕ್ ಶುರು ಆಕತಿ ಮೊದಲದು. ಅಲ್ಲಿ ಯಾರು ಇರುದಿಲ್ಲ. ಆದ್ರೆ ನಿನಗೆ ಹೆಂಗ್ ಕಾಣಿಸ್ತೈತಪ್ಪ ಅಂದ್ರೆ ಸಣ್ಣ ಗೆಜ್ಜೆ ದನಿ. ಬಹಳಷ್ಟು ಮಂದಿ ನನ್ನ ಅನುಭವದಲ್ಲಿ ಬಂದವರು ಗೆಜ್ಜೆ ದನಿಯನ್ನೇ ಬಹಳಷ್ಟು ಮಂದಿ ಕೇಳಿದಂತ ನನ್ನ ಸ್ನೇಹಿತರ ಜೊತೆ ನನಗೆ ಮಾತನಾಡಿದ್ ನೆನಪೈತೆ ನನಗೆ. ಇನ್ನು ನನ್ನ ಸ್ವಾನುಭವಕ್ಕೆ ಹೆಂಗೆ ಕೇಳ್ತಿರ್ತತಿ ಅಂತಂದ್ರೆ ನನಗೆ ಎಲ್ಲೂ ಒಂದು ಸಂಗೀತ ಕಚೇರಿ ನಡೆದತಿ ಅಂತ ನನಗೆ ಅನಿಸ್ಬೇಕದು. ಅದೇನು ಭಯಂಕರ ಶಬ್ದ ಫ್ಯಾಕ್ಟ್ರಾಗ ಕೂತ್ರು ಕೇಳಿಸ್ತತಿ, ಹೊರಗೆ ಕೂತ್ರು ಕೇಳಿಸ್ತತಿ, ಬಾತ್ರೂಮ್ನಾಗ ಕೂತ್ರು ಕೇಳಿಸ್ತತಿ, ಏನೋ ಇಲ್ಲಿ ಯಾರೋ ಒಬ್ರು ಹಾರ್ಮೋನಿಯಂ ಬಾರಿಸ್ಕೋತ ಯಾರೋ ಒಬ್ರು ಭಜನಾದವ್ರು ಬಂದ್ರೇನೋ ಅಂತ ಅವ್ರು ನೋಡಕ್ ಹೊರಗೆ ಹೋಗ್ಬೇಕು ನಾವು ಅಲ್ಲಿಗೆ, ಬಂದಾರೇನೋ ಯಾರ ಇಲ್ಲ ಅಂತ ಹೇಳಿ. ಹಂಗ ಆ ಭಾವನೆಗಳು ಬರ್ತಾವ. ಇವಕ್ಕೇನ್ ಕರೆದಾರಪ್ಪ ಅಂದ್ರೆ ನಾದ ಬಿಂದು ಕಲೆಗಳು ಅಂತ ಕರೀತಾರೆ ಇವಕ್ಕೆ. ಇವು ಯಾವಾಗಪ್ಪ ಅಕಾರ ಉಕಾರದಲ್ಲಿ, ಉಕಾರೋ ಮಕಾರದಲ್ಲಿ, ಮಕಾರೋ ಅರ್ಧ ಮಾತ್ರೆಯಲ್ಲಿ ಯಾವಾತನಿಗೆ ಲಯಿಸುವಂತಹ ಒಂದು ಗುರಿಯನ್ನು ಹೊಂದಿರ್ತಾನೋ, ಗುರುಮುಖೇನವಾಗಿ ಯಾವಾತನು ತಿಳಿದಿರ್ತಾನೋ ಅವನಿಗೆ ಮಾತ್ರ ಇದು ಸಾಧ್ಯ ಆಗ್ತದೆ. ಇದಕ್ಕೆ ಏನಂತ ಕರುತ್ತಾರಪ್ಪ ಅಂದ್ರೆ ತುರಿಯ ಸ್ಥಿತಿ ಅಂತ ಕರುತ್ತಾರ. ಈ ತುರಿಯ ಸ್ಥಿತಿ ಇದ್ದಂತ ಆ ಮನುಷ್ಯ ಅವ ತನಗೆ ಬೇಕಾದಾಗ ಒಳಗೂ ಹೋಗಬಲ್ಲ, ಬೇಡಾದಾಗ ಹೊರಗೂ ಬರಬಲ್ಲ. ಇವೆರಡು ಅವಕಾಶ ಐತ್ ನೋಡ್ದು ರುದ್ರಣ್ಣ. ಅವ್ನು ಬೇಕನಿಷ್ಟೇ ಅವನು ಸಮಾಧಿಗೆ ಹೋಗ್ಬಿಡ್ತಾನೆ, ಅವನು ಒಳ್ಳೆನಿಷ್ಟೇ ಸಮಾಧಿಯಿಂದ ಹೊರಗೆ ಬಂದ್ಬಿಡ್ತಾನೆ. ಆದರೆ ಇದರ ಪರಿಪಕ್ವ ಅವಸ್ಥೆ, ಈ ಸಾಧನೆ ಯಾವಾಗ ನನಗೆ ಜನ್ಮ ಜನ್ಮಾಂತರದಲ್ಲಿ ಪರಿಪಕ್ವ ಆಗ್ತದಲ್ಲ, ಆ ಪರಿಪಕ್ವ ಆತು ಅಂದ್ರೆ ಈ ಹಾಲಿಗೆ ಹೆಪ್ಪು ಹಾಕಿರ್ತೀವಪ್ಪ, ಹೆಪ್ಪು ಹಾಕಿದ ತಕ್ಷಣ ಗಟ್ಟೆಕತ್ತನ ಅದು ಇಲ್ಲಪ್ಪ. ಒಂದಿಷ್ಟು ಹೊತ್ತಿರೋ ತನಕ ಅದನ್ನೊಂದು ಕಪಾಟದಾಗ ಹಾಕಿ ಮುಚ್ಚಿಟ್ರೆ ಮುಂಜಾನೆ ಹಿಂಗೆ ರಗಡಾಡ್ತಾವ ನಾಲು. ಇಲ್ಲಪ್ಪ. ಮತ್ತೆ ಹೆಪ್ಪು ಹಾಕಿದ್ರೆ ಸಂಜೆ ಮುಂದೆ ರಗಡಾಡ್ತಿದ್ವು. ಹೌದಪ್ಪ. ಈಗ ಯಾಕೆ ರಗಡೋದು ಅಂದ್ರೆ ಪರಿಪಕ್ವ ಅವಸ್ಥೆಗೆ ಬರ್ತದ. ಈಗ ಆ ಪರಿಪಕ್ವ ಅವಸ್ಥೆಗೆ ಬಂದ ಹೆಂಗ ಅಗಲಾಡೋದು ಬಿಡ್ತಲ್ಲ, ಹಂಗ ಆ ತುರಿಯ ಅವಸ್ಥೆಯು ಪರಿಪಕ್ವತೆಗೆ ಬಂದಾಗ ಅದಕ್ಕೆ ತುರ್ಯಾತೀತ ಅಂತ ಕರುತ್ತಾರೆ. ಅದಕ್ಕೆ ಏನಂತಾರೆ? ಅದಕ್ಕೆ ತುರ್ಯಾತೀತ. ಆ ತುರ್ಯಾತೀತ ಅವಸ್ಥೆಯಲ್ಲಿದ್ದಂತ ಮನುಷ್ಯನಿಗೆ ಈ ಜಗತ್ತಿನ ವ್ಯವಹಾರಗಳೆಲ್ಲ ಶೂನ್ಯ. ಅವರಿಗೆ ಆರೂಢರಂತಾರ, ಅವರಿಗೆ ಅವಧೂತರಂತಾರ. ಅವ್ರಿಗೆಲ್ಲ ಈ ಜಗತ್ತೆಲ್ಲ ಹೆಂಗ್ ಕಾಣ್ತಪ್ಪ ಅಂತಂದ್ರೆ ಅವ್ರ ದೃಷ್ಟಿಯಲ್ಲೇ ಇಲ್ಲ ಅವರು ಶಿವರೂಪದಂತೆ ನೋಡ್ತಾರ, ಇಲ್ಲ ಇದನ್ನ ಸ್ಮಶಾನದಂತೆ ನೋಡ್ತಾರ. ಅವ್ರಿಗೆ ಎರಡೇ ದೃಷ್ಟಿ ರುದ್ರಣ್ಣ. ಸರ್ವವು ಶಿವಮಯ ಅಂತ ನೋಡ್ತಾನ ಒಂದ್ ಹಾದಿ, ಇಲ್ಲಾಂದ್ರೆ ಸರ್ವವು ಸ್ಮಶಾನ ಅಂತ ನೋಡ್ತಾನ ಒಂದ್ ಹಾದಿ. ಇವ್ರು ಏನಂತ ಕರೀತಾರಪ್ಪ ಅಂದ್ರೆ ಆರೂಢರು ಅಂತ ಕರೀತಾರೆ ಇವರಿಗೆ. ಇಲ್ಲಿ ತನಕ ಅದು ನಿನ್ನೆ ಪದ ಇಲ್ಲಿ ತನಕ ಬಂದೈತೆ ಅದು. ಈಗ ತುರಿಯ ಅವಸ್ಥೆಯನ್ನಂತೂ ನಿನ್ನೊಂದು ಸ್ವಲ್ಪ ಹೇಳಿ ಬಿಟ್ಟಿದ್ದೀನಿ, ಇನ್ನ ಸಮಯ ನಿಂದಿರುವುದಿಲ್ಲ. ಅದನ್ನು ಓದಿ, ನಾ ತುರಿಯ ಅವಸ್ಥೆಯನ್ನು ಓದೋದು. ಆ ಜಾಗರಣದಳು ಎಡೆಯಾಡಿ ಬಳಲುವ ಮನವನು ಓಜೆಯಂ ನಿಲ್ಲಿಸಿ ಬೇರೊಂದನ್ನು ಒಂದ್ ನಿಮಿಷ ನೋಡಲ್ ಏನಂತ ನಾವ. ಆ ಜಾಗರಣದೋಳು ಅಂದ್ರೆ ಎಲ್ಲಿಂದ ಬಂತ ಆಕಾರ ಮಾತ್ರ ಎಲ್ಲಿತ್ತದು? ನೇತ್ರ ಸ್ಥಾನದಲ್ಲಿತ್ತು. ಅಲ್ಲಿ ಏನ್ ಮಾಡ್ತಿತ್ತದು? ಅದು ಬರೀ ಕಾರ್ಬಾರ್ ಏನದರದು ಸಂಸಾರ. ಹೌದಪ್ಪ. ಆ ಸಂಸಾರದಿಂದ ಅದಕ್ಕೆ ಎಂದಾರ ಸುಖ ಆತೇನೋ? ಇಲ್ಲಪ್ಪ.
ಅದನ್ನ ಬಳಲ್ತಿ ಅದ್ರಾಗ. ಅದು ಹೆಂಗ್ ಬಳಲ್ತಿ? ಜಾಗ್ರದಿಂದ ಸ್ವಪ್ನಕ್ಕೆ ಹೋತು, ಸ್ವಪ್ನದಿಂದ ಸುಷುಪ್ತಿ ಬತ್ತು, ಮತ್ತೆ ಎತ್ತಿ ಮತ್ತೆ ಹೋತು, ಮತ್ತೆ ಎತ್ತಿ ಮತ್ತೆ ಬತ್ತು. ಅದು ಮಟ್ಟಿ ಎತ್ತಿದ್ದಂಗೆ. ನಮ್ಗೆ ಆಗಿನ ಕಾಲದಾಗ ಮಟ್ಟಿ ಅಂತ ಹುಡ್ತಿದ್ವಿ ನಾವು. ಹಂಗೆ ಬಾವಿ ಒಳಗಿನ ನೀರನ್ನ ಎತ್ತಾಕ ಒಂದ್ ಚರ್ಮದ ಚೀಲ ಇರ್ತಿತ್ತು, ಅದಕ್ಕೆ 2 ಎತ್ತ ಹುಡ್ತಿದ್ದೀವಿ. ಅದು ಮಟ್ಟಿ ತುಂಬ್ಕೊಂಡು ಕೂಡ ಮುಂದಕ್ಕೆ ಹೋಗಿದ್ದು, ಆ ನಂತರ ಹಿಂದಕ್ಕೆ ಸರುತ್ತಿದ್ದು. ಸಂಚನಕ ಮುಂದಕ್ಕೆ ಹೋಗ್ಯಾವು, ಸಂಚನಕ ಹಿಂದಕ್ಕೆ ಸರ್ದಾವು. ಅಲ್ಲಿ ಏನಾರ ಒಂದು 50 ಕಿಲೋಮೀಟರ್ ನಡೆದಾವ ನಾವು. ನಡೆದಿಲ್ಲ. ಈ ಗಾಣದ ಎತ್ತಂತಿರ್ತದ ನೋಡಿ, ಗಾಣದ ಎತ್ತಂದ್ರೆ ಕುಶುಬಿ ಏನಿ ಗಾಣ ಆಡ್ತಾರ ಗೊತ್ತ ನಿನಗೆ? ಹೌದಪ್ಪ, ಹೌದು. ಅದು ಮತ್ತೆ ಮುಳುಗು ತನಕ ನಡೆದದು. ಹೌದು. ಶ್ರೀಶೈಲ್ಗೆ ಹೋಗೈತನ? ಇಲ್ಲಪ್ಪ, ನಡೆದಿಲ್ಲನ? ನಡೆದೈತಪ್ಪ. ಹಂಗಿ ಸಂಸಾರ ಏಸ ಜನ್ಮ ಬಂದು ಮಾಡಿದ್ರು ಅದ ಗಾಣ. ತಿರುಗಿದ್ದು ಹೆಣ್ಣೊಬ್ಬರಿಗೆ ಹಿಂಡೊಬ್ಬರಿಗೆ ನಡಿಯಾಕಾಡಿ ತಿರುಗಿದ ನಮಗ್ ಖರೆ. ಹೌದಲ್ಲ? ಮಡದಿ ಮಕ್ಕಳು ಗಡನೆ ಬದುಕುವರೋ, ನೀ ದುಡಿದುಣ್ಣುವಾಗ ಜೋಡಿ ಆನಂದದಲ್ಲಿ ನಲಿಯುವರೋ, ಕಡೆಗೆ ನಿನ್ನಯ ಪ್ರಾಣ ಹೋಗಲು ನಿನ್ನ ದಿಡದ ಮೇಲೆ ಬಿದ್ದು ಅಳುವರು, ನೀ ದುಡಿದ ಗಳಿಕೆ LIC ಬಾಂಡ. ಮತ್ತ ಅವನ ಹುಡುಕುದಿನಂತೆ. ಹೆಣ್ಣೊಬ್ಬರಿಗೆ ಹಿಂಡೊಬ್ಬರಿಗೆ ಎತ್ತಿನ ಕೆಲಸ ಏನು? ನಗ ಜಗ್ಗೋದು. ಹೌದಿಲ್ಲ? ಹಂಗೆ ಸಂಸಾರ ಇಲ್ಲೇ ಬಳಲಿದ. ಅಲ್ಲಿ ಏನಾಗೈತೆ ಅದಕ್ಕೆ? ಬಳಲಿ. ಹೌದಿಲ್ಲ? ಆ ಬಳಲಿದಂತ ಅಕಾರವನ್ನು ಓಜಮ್ ಯು ಶುಡ್ ಯೂಸ್ ಎ ಟೆಕ್ನಾಲಜಿ. ಓಜೈಮ್ ಅಂದ್ರೇನು? ಗುರುಗಳಿಂದ ಒಂದು ಓಜೈಮ್ ಅಂತಂದ್ರೆ ಒಂದು ಟೆಕ್ನಾಲಜಿ ಕಲ್ಕೊಳ್ಳೋದು. ಒಂದು ಆಗಲೇ ಒಂದು ಟೆಕ್ನಾಲಜಿ ತೋರಿಸಿನಿಲ್ಲ? ಹೌದಪ್ಪ. ಹಂಗ ಆ ಟೆಕ್ನಾಲಜಿಯನ್ನು ತೆಗೆದುಕೊಂಡು ನಿಲ್ಲಿಸಿ. ಎಲ್ಲಿ ನಿಲ್ಲಿಸಿ? ಆ ಕಂಠ ದೇಶದಲ್ಲಿ ನಿಲ್ಲಿಸಿ. ಕಂಠ ದೇಶದಿಂದ ಹೃದಯ ದೇಶದಲ್ಲಿ ನಿಲ್ಲಿಸಿ. ಹೃದಯ ದೇಶದಿಂದ ಅರ್ಧ ಮಾತ್ರ ಅಕ್ಷರದಲ್ಲಿ ನಿಲ್ಲಿಸಿ. ಅನ್ನೋ ಪದಗಳ 3 ಬಸ್ ಸ್ಟ್ಯಾಂಡ್ ಅದಾವಲ್ಲಿ. 3 ಬಸ್ ಸ್ಟ್ಯಾಂಡ್ ನಿಲ್ಲಿಸ್ಕೊತ ಬರ್ಬೇಕು ನೀನು. ನಿಲ್ಲಿಸಿ ಮುಂದೆ ಓಜಿಯಂ ನಿಲ್ಲಿಸಿ ಬೇರೊಂದನ್ನು ಎಣಿಸದೆ ಬೇರೆ ಅಂತಂದ್ರೇನು? ನಾ ಎಲ್ಲಿಂದ ಬನ್ನಿ, ಎಷ್ಟೊತ್ತಿಗೆ ಹೋಗ್ಬೇಕು, ಇದು ವಿಚಾರ ಮಾಡುವಂಗಿಲ್ಲ ಇನ್ನ. ಈಗ ನಾ ಇನ್ನು ಹೋಗಬೇಕಂತ ಹೊಂಟನ. ಈಗ ಹೋಗ್ಬೇಕಂತ ಹೊಂಟಾವ. ಮತ್ತೆ ಹೊಳ್ಳಿ ಅದೇನದು ಮತ್ತೇನು ಹೊಳ್ಳಿ ಅದ್ರ ಕಡೆ ಏನ್ ನೋಡುದತಿ? ಸೋಡ್ಚಿಟ್ಟಿ ಕೊಟ್ಟದಿಂದ ಒಬ್ಬ ಗಂಡ ಎಂತ ಕೋರ್ಟಿ ಸೋಡ್ಚಿಟ್ಟಿ ಕೊಟ್ಟಿದ್ರ. ಕೋರ್ಟ್ರಾಗ ಕುಲ್ಲ ಮಾಡಿ ಆತಪ್ಪ ನಿಂದು, ನೀ ಹೇಳ್ತಲ್ಲ, ನೀ ಗಂಡಲ್ಲ, ಹೋಗತ್ತೆ ಕೇಶ. ಇಬ್ರು ಕೂಡ ಬಿಟ್ರು. ಇಬ್ರು ಕೂಡ ಕೇಶ ಒಬ್ರಿಗೊಬ್ರು ತಮ್ಮ ದಾರಿ ಹಿಡಿದು ಹೊಂಟ್ರು. ದಾರಿ ಹಿಡಿದು ಹೊಂಟ ಕೂಡ್ಲೆ ಗಂಡ ಎಲೆಡಿಕೆ ತಿನ್ನು ಚಟ ಇತ್ತು. ಏನ್ ತಿಂತಾಳ ಅನ್ನೋದು ಗೊತ್ತಿತ್ತು. ಅವಾಗ ತಂಬಾಕು ಇದ್ದಿದ್ದಿಲ್ಲ. ಆಕಿ ಕಡೆ ತಂಬಾಕು ಇಸ್ಕೋಬೇಕು ಅನ್ನೋ ಚಟಕ್ಕಾಗಿ ಒಂದಿಟ ನಿಂದಿರ್ತೇನ ಅಂದಕ್ಕಿಗೆ. ಅಲ್ಲ, ಇದ್ದಿಟ್ಟು ಏನ್ತಿ ನಿಂದಿರ್ತೇನ ಅನ್ನೋದ್ರ ಏನ್ ಅರ್ಥ ಐತಿ? ಅವರಿನ ಬಾಯಿನ ಮಣ್ಣು ಅಂತ ಹೋಗ್ಬಿಟ್ಲೆ. ಹಂಗೆ ಒಮ್ಮೆ ಸ್ಥೂಲ ಸೂಕ್ಷ್ಮ ಕಾರಣದ ಸಂಘ ಕಾರಮಕಾರ ವಿಶ್ವರೂಪದ ಈ ಪ್ರಾಜ್ಞರ ಸಂಘ ಬಿಟ್ಟಿನಿಂದ ಮತ್ತೇನ್ ನೋಡುದು ಅವನ ಕಡೆ? ಬೇರಿಂದ ನೆನೆಸದೆ ಮಹಾ ತೇಜೋಮಯದ ಮೂಲ ಮಂತ್ರ. ಮಹಾ ತೇಜೋಮಯ. ತೇಜಕ್ಕ ಮಹಾ ಅನ್ನುವಂತ ವಿಶೇಷಣ ಐತಿ ನೋಡಿ. ಶಾಸ್ತ್ರ ಅದನ್ನ ಹಂಗ ಪಟಕ್ ತಗೋಬಾರ್ದು. ಅದನ್ನ ಅಲ್ಲಿ ಹೆಂಗ್ ಪ್ರತಿ ಅಕ್ಷರಗಳನ್ನು ಅವನು ಗಮನಿಸಿ ನೋಡ್ಬೇಕು ಅವನ್ನ. ತೇಜೋಮಯ ಅಂದ್ರೇನು? ಸೂರ್ಯ ಎದ್ದದಕ್ಕೆ ತೇಜೋಮಯ ಅಂತಾರ. ಅಂದ್ರೆ ಬೆಳಕಾತ್ ನೋಡು. ತೇಜೋಮಯ ಅಂದ್ರೇನು? ಬೆಳಕಾತು. ಆ ಎದ್ದ ಸೂರ್ಯ ಒಂದಿನ ಮುಣುಗ್ತಾನ. ಈಗ 12 ತಾಸಿಗೆ ಮುಣುಗ್ತಾನಿಲ್ ತಮ್ಮವ. ಅದು ಬರೇ ತೇಜೋಮಯ. ಒಟ್ಟ ಮುಣಗಾಲಿಲ್ಲ ಅಂದ್ರೆ ಮಹಾ ತೇಜೋಮಯ. ಇಲ್ಲಿ ನಿನಗೆ ಸಿಕ್ಕಂತ ಬೆಳಕ ಮುಣುಗು ಬೆಳಕ ಅಲ್ಲಿದೆ. ಇದು ಮಹಾ ಬೆಳಗು. ಮಹಾ ತೇಜೋಮಯವಾದ ಮುಂದೆ ಮೂಲ ಮಂತ್ರದ ಸುನಾದವನು
ನಿಂದ್ರೆ ಮೂಲ ಮಂತ್ರ ಅಂದ್ರೆ ಯಾವುದು? ಓಂಕಾರ. ಬದುಕುವುದರ ಹೆಂಗಪ್ಪ ಅಂತೇನು? ಹೌದಿಲ್ಲ. ಮೂಲ ಮಂತ್ರ ಯಾವ್ದಪ್ಪ? ಓಂಕಾರ. ಈಗ ಏನಾಯ್ತು? ಅಕಾರದಲ್ಲಿ ಉಕಾರವು, ಉಕಾರದಲ್ಲಿ ಮಕಾರವು, ಮಕಾರವು ಅರ್ಧ ಮಾತ್ರ ಅಕ್ಷರ ಕೂಡಿದಾಗ ಆ ಮೂಲ ಮಂತ್ರದ ಸಿದ್ಧಿ ಆತ್ಮನಿಗೆ. ಈಗ ಆ ಮೂಲ ಮಂತ್ರದ ಸಿದ್ಧಿಗೆ ಅರ್ಥ ಏನಪ್ಪಾ ಅಂತಂದ್ರ ಸುನಾದವೇ ಸಿದ್ಧಿ. ಏನ್ ಕೇಳ್ಬೇಕು ನನಗೀಗ? ಸುನಾದವೇ ಸಿದ್ಧಿ. ಮೂಲ ಮಂತ್ರ ಸಿದ್ಧಿ ಆಗೈತಂತ ಹೆಂಗಪ್ಪ? ಯಾರು ಬರೆದು ಕೊಡೋರು ಇದನ್ನ? ನಾವೇ ಏಕಾಂತದಲ್ಲಿ ಗೆಜ್ಜೆ ನಾದಗಳಾಗಲಿ, ಹಾರ್ಮೋನಿಯಂ ನಾದಗಳಾಗಲಿ, ಕೊಳಗಾಗಲಿ, ತಂತಿ ಆಗಲಿ, ಯಾವ್ದಾದ್ರೂ ಒಂದು ನಾದ. ಇಲ್ಲೆಲ್ಲೋ ಮಗ್ಗಲ ಮನ್ಯಾಗ ಹಾರ್ಮೋನಿಯಂ ಬಾರಿಸ್ದಂಗ ಆಕತಿ, ಇಲ್ಲೆಲ್ಲೋ ಮಗ್ಗಲ ಯಾರ ಹೆಣ್ಮಕ್ಳು ಸಣ್ಣಂಗ್ ಬಂದಂಗ ಆಕತಿ ಅಂತ ನಿನಗ ಅಣಸಾಕ ಹತ್ತಿ ಅಂದ್ರ ನಿನಗ ಓಂಕಾರದ ಸಿದ್ಧಿ ಆಗೈತಿ, ತೂರಿ ದೇಹಕ್ಕೆ ಹೊಂಟಿ ಅಂತ ಅರ್ಥ. ಸುನಾದವನೇ ಮುಂದ ಮೂಲ ಮಂತ್ರದ ಸುನಾದವನೇ ಕೇಳುತ್ತಿರ್ಪದೇ ತುರಿಯವು. ಅಂದ್ರೆ ಏನಾತಪ್ಪ? 50% ಬತ್ ನೀನು ಬರೀ 50% ಆಯ್ತು ಈಗ. ನಿನ್ನ ರಿಸಲ್ಟ್ ಏನ 50% ಈಗ. ಇನ್ನು ನೀ 100 ಕಾವಕಾರ ಮುಂದೆ ಹೋಗ್ಬೇಕಿನ. ಹೌದಪ್ಪ. ಈಗ ಏನ್ ಕೇಳ್ತಪ್ಪ? ಬರೇ ನಿನಗ ನಾದ ಮಾತ್ರ. ನಾದ. ಹೌದಾ? ಅದು ಆ ನಾದದ ಈ ಹೆಂಗ ಆ ಬುಂಗಿ ನಾದ ಕೇಳಿ ಜನ್ಮವಾದ್ರೂ ಹೋಗೋದಕ್ಕಪ್ಪ. ಈ ನಾದ ಕೇಳಿದ್ ಬಿಡಬಾರ್ದು ನೋಡೋದು. ಆ ಪುಂಗಿ ನಾದ ಕೇಳಿದ ಕೂಡಲೇ ಗುಜ್ಞಾಗಿರೋ ಹಾವು ಎದ್ದು ಬಂದು ಹೆಡಿ ಆಡಿಕೊ ಹೆಂಗ್ ಆಡ್ತದ ನೋಡೋದು. ಹಿಂಗ ಆಡ್ತತಿಲ್ಲ ಅದು. ಅವಾಗ ನನ್ನ ಜನ್ಮ ಹೊಡಿತಾರಂತ ಏನ್ರ ಆ ಕಡೆ ಹೊಳ್ಳಿ ನೋಡ್ತತನ ಅದು? ಇಲ್ಲಪ್ಪ. ಹಾವಿನಂತ ಹಾವ ಹೊಳ್ಳಿ ನೋಡುದಿಲ್ಲ ಆ ರುದ್ರಣ್ಣ. ಮನುಷ್ಯನಾಗಿ ಹೊಳ್ಳಿ ಸ್ಥೂಲಾಗಿ ನಿಕೃಷ್ಟ ದೇಹಗಳಿವು. ಏನಿವು? ಅನ್ನಕ್ಕಾಗಿ ಹುಟ್ಟ್ಯಾವ, ಅನ್ನದೊಳಗೆ ಇರ್ತಾವ, ಕ್ಷುಧಾಬಾಧೆಯಿಂದ ಬಳಲ್ತಾವ, ಹೊಗಳಿದ್ರ ನಗತಾವ, ತೆಗಳಿದ್ರ ಅಳ್ತಾವ. ಇಂಥ ಹೊಲಸು ದೇಹವನ್ನು ಹೊರಳಿ ನೋಡುದನ ಇಲ್ಲ. ಹಾವಿನಂತ ಹಾವು ಪ್ರಾಣ ಹೊಕ್ಕತ್ತಂದ್ರು ನೋಡೋದು ಒಳ್ಳೆ ಆ ನಾದದಲ್ಲಿ ಲೈಸೈತ್ ನೋಡ್. ಹಂಗ ನಿನಗ ಆ ನಾದದಲ್ಲಿ ಲಯಿಸಿ ನೀನು ಪರಿಪಕ್ವವಾದಂತ ಜೀವನವನ್ನು ನಡೆಸಿದೆ ಅಂದ್ರೆ ಮುಂದೆ ಓದೇನು? ರಾಜಿಸುವ ನಾದಾನುಸಂಧಾನದ ಆರೈಕೆ ಮಾಜಿ ಸೈತಿರಲು ತುರ್ಯಾತೀತವು. ಏನು? ರಾಜಿಸುವ ನಾದಾನುಸಂಧಾನದ ಆರೈಕೆ ಮಾಜಿ ಸೈತಿರಲು ತುರ್ಯಾತೀತವು. ರಾಜಿಸುವ ಅಂದ್ರ ಈಗ ನಾದಗಳು ಬರ್ಬೇಕಾದ್ರ ಹೊರಗ ನಾದ ಹೆಂಗ್ ಬರ್ತದಂದ್ರ ತಮ್ಮ, ಈಗ ಒಂದಕ್ಕೊಂದು ಕೈ ಬಡದ್ರಿ ಅಂದ್ರ ಚಪ್ಪಾಳೆ ಆಕತಿ. ಚಪ್ಪಾಳಿ ಎರಡು ಕೈಗಳಿಂದ ಒಂದ ಕೈಲಿ ಚಪ್ಪಾಳೆ ಆಕತ್ತೇನು? ಇಲ್ಲಪ್ಪ. ಹಂಗ ಹೊರಗ ನಾದ ಬರ್ಬೇಕಾದ್ರ ಒಂದಕ್ಕೊಂದು ಹತಿಸ್ಬೇಕ, ಹತನಾದ ಅಂತ ಕರುತ್ತಾರ. ಆದ್ರೆ ಇಲ್ಲಿ ಯಾವ ನಾದ ಅಂದ್ರ ಅನಾಹತನಾದ. ಹೌದಿಲ್ಲ? ಅನಾಹತ ನಾದವು ರಾಜಿಸುತ್ತಿರಲು ಅಂದ್ರೆ ನಿನಗೆ ಇವ್ರು ಬರ್ದ ನೋಡ, ಹಿಂದೆ ನೋಡಿದರೆ ಹಿಂದಿಹುದು, ಮುಂದೆ ನೋಡಿದರೆ ಮುಂದಿಹುದು ಅಂತ ಯಾರೋ ವಚನಕಾರ ಬರ್ದಿಲ್ಲ? ಹೌದಪ್ಪ. ಸಾರಿ ಎಲ್ಲ ಕಡೆಗೂ ಆ ನಾದವೇ ನಿನಗೆ ತುಂಬಾ ಕತ್ತಿ ಅಂತಂದ್ರೆ ಆ ನಾದ ಏನ್ ಮಾಡ್ತತಿ? ಮುಂದೆ ಹೋಗಿ ಬಿಂದುವಿನಲ್ಲಿ ಸೇರಿಸ್ತತಿ. ಆ ಬಿಂದು ಏನ್ ಮಾಡ್ತತಿ? ಕಲೆಯಲ್ಲಿ ಸೇರಿಸ್ತತಿ. ಹಿಂಗ ನಾದ ಬಿಂದು ಕಲೆಗಳ ಮೂರೂ ನಿನಗ ಅಂಗ ಸಿದ್ಧಿಯಾಗಿ ನಿಂತಿ ಅಂತಂದ್ರೆ ಈ ಆ ಸ್ಥೂಲ ದೇಹದಿಂದ ಈ ತುರ್ಯಾತೀತ ದೇಹದವರೆಗೆ ಇರುವಂತ ಎಲ್ಲ ಅವಸ್ಥೆಗಳು, ಎಲ್ಲ ಕೋಶಗಳು ನಿನಗೆ ದೃಶ್ಯವಾಗ್ತಾವ, ನೀನು ದೃಶ್ಯ ಆಗ್ತೀವಿ. ಅವಾಗ ಏನಾತಪ್ಪ? ಇವು ಪಂಚಕೋಶಗಳು ಏನಾದವು? ಇವೆಲ್ಲವೂ ದೃಶ್ಯ ಅದು. ನೀನು ಯಾರಪ್ಪ ಆಗಲ್ಲೇ? ದೃಶಿ. ನೀನು ದೃಶಿ. ಹೌದಿಲ್ಲ? ಯಾವನು ದೃಶಿಯೋ ಅವನು ಋಷಿ. ಋಷಿಗಳು ಅಂತ ಯಾರಿಗೆ ಅನ್ಬೇಕು? ಯಾರಿಗೆ ಪಂಚಕೋಶಗಳು ದೃಶ್ಯವಾಗಿರುವವೋ ಏನಂತ ಕರಿಬೇಕು? ಋಷಿ ಅಂತ ಕರಿಬೇಕು. ಇದಕ್ಕೆ ತುರ್ಯಾತೀತವಾದಂತ ಅವಸ್ಥೆ ಅಂತಾರೆ. ಇದುವೇ ಮನುಷ್ಯ ಜನ್ಮದ ಗುರಿ.
ತುರ್ಯಾತೀತ ಅವಸ್ಥೆಯನ್ನು ಹೊಂದುವುದೇ ಈ ಮನುಷ್ಯ ಜನ್ಮದ ಏಕಮೇವ ಗುರಿ ಇದು. ಹೌದು. ಈ ಗುರಿಯನ್ನು ಬಿಟ್ಟು ನೀ ಹಿಮಾಲಯ 10 ಸಲ ಇಳಿದ್ರು ಕೂಡ ನಿನಗೆ ಬಂಟನಬಹುದೇ ಹೊರತು ನಿನಗೆ ಋಷಿ ಅಂತ ಯಾರು ಅನ್ನೋದಿಲ್ಲ. ಹೌದು. ಹೌದಿಲ್ಲ? ಹೌದಪ್ಪ. ಮುಂದೆ ನೋಡಿ, ಇದು ಇನ್ನೊಂದು ಲೈನ್ ಐತಿ ಹೇಳ್ಬಿಡ್ತೀವಿ. ಇನ್ನೇನಾಯ್ತು ಅದ್ರ ಮುಗಿತೇ ನೋಡುವಪ್ಪ. ಈ ಎರಡನ್ನು ಜಗದೊಳ ಅಭ್ಯಾಸ ಮಾಡಿದೊಡೆ ನಿತ್ಯ ಮುಕ್ತಿ ಪದವು ಸಿದ್ಧಿಯಹುದು. ಹೇಳಿನಲ್ಲ ಮತ್ತು ಋಷಿ ಅಂದಾರ ಹೇಳಿದ್ದೀನಿ. ನಾಲಿನ ತಾನ ಹೋಗಿರ್ತದ. ಈ ಎರಡೂ ಅಭ್ಯಾಸ ಅಂದ್ರೇನು? ಸೂರ್ಯ ಮತ್ತು ತುರ್ಯಾತೀತ ಎರಡು ಅಭ್ಯಾಸ ಮಾಡಿದ್ರೆ ನೀನೇನಕ್ಕಿನೇನು ನಿತ್ಯನು ಸತ್ಯನು ಮುಕ್ತನು ಆಗಿ ನಿಂದಿರ್ತಿ. ತಾನ ಹೋಗಿರ್ತದ, ನಾವೇನು ಹೇಳುವಂಗಿಲ್ಲ ಅದಕ್ಕೆ. ಈ ಪರಿಯ ಅವಸ್ಥೆ 5 ಅರಳು. ಅದು ಗಾಡಿ ಕಾದತ್ತಿ ಈಗ ಅದ. ಈಗ ಆಶೋಡ್ದಲ್ಲಿ ಇರೋದು ಎತ್ಗಳು ಮನೆ ಕಡೆ ಮಾರಿ ಆದ ಕೂಡಲೇ ಆಶೋಡ್ದಲ್ತಾರ ರೈತರ. ಆ ಸಂಖ್ಯಾಕ ಗಳೆ ಹೊಡೆದಿರ್ತಾರಲ್ಲ, ಅವು 10 ಮನಿಗೆ ಬಂಡಿ ಕೆಳಗಟ್ಟು ಮನೆ ಕಡೆ ಮಾರಿ ಮಾಡಿದ್ವು ಅಂದ್ರ ಅವ್ ಮನ್ಯಾಗ ಇಲ್ಲಿ ಮುಸ್ರಿ ಬುಟ್ಟಿ ಇಡ್ತಾರಪ್ಪ ಅಂತೇಳಿ ಒಟ್ಟ ಆಶೋಳಂಗಿಲ್ಲ, ಅವ್ ನಿಂದಿರಂಗಿಲ್ಲ ಅವು. ಹಂಗೆ ಎತ್ತ ಮನೆ ಕಡೆ ಮಾರಿ ಆತ ಈಗ ಅದು. ಈ ಪರಿಯ ಅಂದ್ರೆ ಯಾವ ಸಿಸ್ಟಮ್? ಈ ಪರಿ ಅಂದ್ರೆ ಏನು? ಅಕಾರ ಉಕಾರದಲ್ಲಿ ಉಕಾರ ಮಕಾರದಲ್ಲಿ ಮಕಾರ ವರ್ಧಮ ತಾರದಲ್ಲಿ ಮತ್ತು ತೂರ್ಯದಲ್ಲಿ ತೂರ್ಯವು ತುರ್ಯಾತೀತದಲ್ಲಿ. ಅಂದ್ರೆ ಈ ಪರಿ ಅಂದ್ರೆ ಗುರುಗಳು ಹೇಳಿದ ಈ ಪರಿಯಲ್ಲಿ ಮುಂದೆ ಈ ಪರಿಯ ಆವಸ್ಥೆ 5 ಆಳುತ ಏಳುತ ಅನುತಾಪ ಮಮಕಾರ. ಆಳುತ ಏಳುತ ಆಳುತ ಅಂದ್ರ ಅವನ್ ಆಳಿನಂತೆ ನೋಡಿ ನೀ ಮಾಲಕ್ ಆಗೋದಕ್ಕ ಆಳುತ ಅನ್ಬೇಕು. ಒಂದೊಂದ ತೋರಿಸ್ತಾನ ನೋಡಿ ಅವನು. ಸ್ಥೂಲ ದೇಹವನ್ನು ಆಳುತ ಅಂದ್ರೆ ಏನ್ ಮಾಡ್ಬೇಕು? ಸ್ಥೂಲ ದೇಹವು ನಾನಲ್ಲ, ನಾನು ವಿಶ್ವ ಜೀವ ಅಂತ ನಿಂದಿರ್ತೀಯಲ್ಲ, ಅವಾಗ ಅದು ಆಳುತ. ಅಂದ್ರೆ ಅಲ್ಲೇ ನಿಂದಿರುವಂಗಿಲ್ಲ, ಅಲ್ಲಿಂದ ಉಕಾರದ ಕಡೆಗೆ ಏಳುತ. ಅದ್ ಹೆಂಗೈತ್ ನೋಡಲ್ ತಮ್ಮ ಪದ ಅಲ್ಲಿ ಅದು. ಮೊದಲ ಆಳುತ್ತ, ಆನಂತರ ಜಗ ಬಿಟ್ಟು ಏಳುತ್ತ. ನೇತ್ರಸ್ಥಾನವನ್ನ ನಿಂತ್ಕೊಂಡು ಮೊದಲು ಸ್ಥೂಲ ದೇಹವನ್ನ ಆಳುತ್ತ. ಅಂದ್ರೆ ಸುಖಾಸನ ಹಾಕೋದು, ದುಬ್ಬ ನೇರವಾಗಿ ಇಡೋದು, ಹೆಡಕ್ ನಿಂದ್ರಿಸೋದು. ಇದಕ್ಕೆ ಇನ್ನೊಂದು ಸೂತ್ರ ಹೇಳ್ತಂತಮ್ಮ. ಈಗ ಬಾಳ ಮಂದಿ ತಲೆ ಬೋಳಿಸ್ತಾರ. ಆಗ ಮೊದಲು ಇದು ಪದ್ಧತಿ ಇದ್ದಿದ್ದಿಲ್ಲ. ಮೊದಲು ಏನ್ ಮಾಡ್ತಿದ್ರು? ಜಡಿ ಕಟ್ಟಿಕೇಸಿ ಶಿಖಾ ಕಟ್ತಿದ್ರು. ಆ ಶಿಖಾ ಯಾರಿಗೆ ನೆತ್ತಿ ಮೇಲೆ ಬ್ರಹ್ಮರಂಧ್ರದ ಮೇಲೆ ಯಾರಿಗೆ ಶಿಖಾ ಇರ್ತದಲ್ಲ ಅವ್ರಿಗೊಂದಿಟ್ಟು ದೌಡ್ ಸಿದ್ಧಿ ಹಾಕತ್ತಮ್ಮ ಇದು. ಅಕಾರ ಉಕಾರ ಉಕಾರ ಮಕಾರದಲ್ಲಿ ಹೋಗೋದಕ್ಕ ಆ ಶಿಖೆ ಏನ್ ಮಾಡ್ತಂದ್ರ ತೆಳಗಿನ ಗುದದ್ವಾರದ ತೂತ, ಆ ನೆತ್ತಿ ಮೇಗಿನ ತೂತ, ಅವು ಎರಡೂ ಸಮಾನವಾಗಿ ನೇರವಾಗಿ ಅದಾವು. ಅವಕ್ಕೆ ಬೆನ್ನು ಹುರಿಯಲ್ಲಿ ಒಂದು ಪೈಪ್ ಐತೆ ಅಲ್ಲಿ. ಅವಕ್ಕೆಲ್ಲ ಅದೇನಂದ್ರೆ ಋಷಿಮುನಿಗಳು ಅದನ್ನ ಮಾಡ್ತಿದ್ರು. ಈಗಿನ ಕಾಲದಾಗ ಕೆಲವ್ರು ಬಿಟ್ಟಾರೆ, ಕೆಲವ್ರು ಬಿಡುದಿಲ್ಲ. ಬಿಟ್ಟವ್ರೇನು ದೊಡ್ಡವರಲ್ಲ, ತೆಗೆದವ್ರೇನು ಸುಮಾರಲ್ಲ. ಆದ್ರೆ ಅದ್ರ ವಿಜ್ಞಾನ ಹೇಳ್ತಾನ ಅದನ್ನ. ಈ ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನಿತ್ಯದಲ್ಲಿ ಔಡ್ಲೆಣ್ಣೆ ಅಥವಾ ಚಲೋ ಕೊಬ್ಬರಿ ಎಣ್ಣೆಯನ್ನ ನೆತ್ತಿ ಮೇಲೆ ಉಣಿಸ್ಬೇಕು. ಅದಕ್ಕೆ ಇವಕ್ಕೊಂದಿಷ್ಟು ಮಲಾಮದಾವ ಇವಕ್ಕೆ ಗಾಯ ಹಂಗ ಮಾವತ್ತಂತಮ್ಮ ಮಲಾಮ್ ಬೇಕಾವಕತೆ. ಇವಕ್ಕೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಿತ್ಯದಲ್ಲಿ ಯಾರು ನೆತ್ತಿಗೆ ಯಾಕೆ ಹೆಣ್ಮಕ್ಳದು ಕೂಸಿಗೆ ಅದು ನೋಡ್ರಿ ನೀವು ಪಾಪ ಎಣ್ಣೆ ಉಣಿಸ್ತಿರ್ತಾರೆ. ಅಂದ್ರೆ ಯಾವತ್ತೂ ಕೊಬ್ಬರಿ ಎಣ್ಣೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಚಲೋ ಕೊಬ್ಬರಿ ಎಣ್ಣೆ. ಮತ್ತೆ ಆ ಚಲೋ ಕೊಬ್ಬರಿ ಎಣ್ಣೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನೆತ್ತಿ ಮೇಲೆ ಈಗ ಸದಾವಕಾಲ ಉಣಿಸೋದ್ರಿಂದ ಆ ನೆತ್ತಿ ಆ ಭಾಗ ಏನತ್ತಲ್ಲ, ನನ್ನ ಅನಿಸಿದ ಮಟ್ಟಿಗೆ ನೋಡಪ್ಪ ಒಂದ್ ದೊಡ್ಡ ಈ ಸುರ್ತಿ ರೂಪಾಯಿ ಇರೋದಿಲ್ಲ ತಮ್ಮ, ಇದರಂತ ರೂಪಾಯಿಗಳು ನೋಡ್ ನಾಣ್ಯ, ಆ ನಾಣ್ಯದಷ್ಟು ಅಗಲ ಏನೈತಲ್ಲ ಇಲ್ಲಿ ಮಿದುವತಿ. ಇದು ಯಾಕೆ ನಿಮಗ್ ಬಿರ್ಸತ್ತಿ ಅಂದ್ರೆ ನೀವು ಯಾರು ಎಣ್ಣೆ ಹಚ್ಕೊಳ್ಳೋದಿಲ್ಲ. ಎಣ್ಣೆ ಹಚ್ಕೊಳ್ಳಾರ್ದಕ್ಕ ನಿಮಗ ಅದೇನತಿ ಅದು ಬಿರ್ಸಾಗಿರ್ತತಿ. ನೀವು ದಿನಾಲು ಔಡ್ಲೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ನಾನು ಬೀಳಿಗೆ ಹೋದ್ನಪ್ಪ ಅಂತಂದ್ರೆ ನಮ್ಮವ್ ನನ್ನ ಕುಂಡ್ರಿಸ್ಕಾಯ್ಸೆ ಒಂದು ಸಾಧಾರಣ ಒಂದು ಬಾಟ್ಲಿ ಎಣ್ಣೆ ನನ್ನ ನೆತ್ತಿ ಒಳಗೆ ಸುರಿದು ಬಿಡ್ತಾಳೆ ಆಕಿ. ಅದು ಬಳ 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 ಹಿಂಗ ಹೋಗ್ಬಿಡ್ತದಪ್ಪ. ಎಲ್ಲಿ ಹೋಗತ್ತಾಳ ದಾರಿ ದೂರ ಅನ್ಸೋ ಮಾಕತ್ತನ್ನ ಅದು ಏನಪ್ಪ ಇಕೊಂದ್ ಪಾವ್ ಎಣ್ಣೆನ ಹಾಕಿಬಿಡ್ತಾಳೆ ನೆತ್ತಿ ಮೇಲೆ ಬಡ ಬಡ ಬಂದಾಕಿನ. ಅಂದ್ರೆ ಅಲ್ಲಿ ಅಲ್ಲಿ ಆ ಜಾಗವನ್ನ ಇದು ಎರಡನೇದು ಒಂದನೇದು ಶಿಖಾ ಚಕ್ರ ಬಿಡುದು ಒಳ್ಳೇದು.
ಎರಡನೇದು ಬಿಟ್ಟಿಲ್ಲಪ್ಪ ಅಂತಂದ್ರೆ ಎರಡನೇದು ಎಣ್ಣೆ ಉಣಿಸ್ಬೇಕು. ಕಡೆಗೆ ವಾರದಾಗ 2 ಸಲ ಉಣಿಸ್ಬೇಕ. ಅದನ್ನ ಮಾಡಿಕೊಂಡ ನಂತರದಲ್ಲಿ ಇದನ್ನ ಮಾಡೋ ಹೊತ್ನ್ಯಾಗ ಒಂದು ಸ್ವಲ್ಪ ಖರ್ಚೀಪ್ನಂತದ ಒಂದು ಖರ್ಚೀಪ ತಮ್ಲ ಅರಬಿ ಮಾಡಿ ಅದನ್ನ ತುಂಬಿಸಿ ನೆತ್ತಿ ಮೇಲೆ ಮಡಿಸಿ ಹಿಂಗೆ ಹಾಕೋಬೇಕು. ಇದನ್ನ ಮಾಡ್ಕೊಂಡ್ರಿ ಅಂತಂದ್ರೆ ಬೇಗನೆ ಎಳ್ತದ ಅದು. ಇಲ್ಲಂದ್ರೆ ನಿಮ್ಗೆ ತ್ರಾಸ ಮಾಡ್ತತಿ. ಅದು ಒಂದು ತಂಪಂದೊಂದು ಏನ್ ಮಾಡ್ಬೇಕಪ್ಪ ಅಂದ್ರೆ ಖರ್ಚೀಪ್ ತೋರಿಸಿ, ಒಂದು ಕಾಟನ್ ಖರ್ಚೀಪ್ ತೋರಿಸಿ ನೆತ್ತಿ ಮೇಲೆ ಹಾಕೋಬೇಕು. ಆ ನಂತರದಲ್ಲೇ ಪಟಕ ಸುತ್ತಬೇಕು. ಈಗೆಲ್ಲ ನಮ್ಮ ಕೊಪ್ಪಳ ಬರೋದು ಪಟಕ ಸುತ್ತಾರ ನೋಡ. ಆ ತರ ಪಟಕ ಸುತ್ತುವುದರಿಂದನೂ ಒಳ್ಳೇದಾಗ್ತದ. ಇತ್ತೀಚೆಗೆ ಒಂದು ಹೊಸ ಟೆಕ್ನಾಲಜಿ ಕಂಡು ಹಿಡಿದಾರೆ. ಈ ಕಿರೀಟದ ಜೊತೆ ಏನೋ ಮಾಡ್ತಾರಪ್ಪ, ನನಗೆ ಗೊತ್ತಿಲ್ಲ. ಕಿರೀಟದ ಜೊತೆ ಅದಕ್ಕೊಂದು ಏನೋ ಅಂತಾರ ಅವರು, ಒಂದು ಪಿರಾಮಿಡ್ ಅಂತ ಹೇಳಿ ಹಿಂಗೊಂದು ಏನೋ ಒಂದು ಶಬ್ದ ಬಳಸ್ಯಾರ ಅದಕ್ಕೆ. ಆ ಪಿರಾಮಿಡ್ ತರ ಒಂದು ರಟ್ಟಿಂದು ಅಥವಾ ಏನೋ ಎದರು ಮಾಡ್ತಾರಂತ. ಸ್ವಲ್ಪ ನನಗೆ ಮೊದಲು ಅಲ್ಲಿ ಒಬ್ರು ಯಾರೋ ಹೋಗಿ ಕುಂಡ್ರಿಸಿದ್ರು. ಬದಗ್ಗನ ನಾವು ಕುಂಡ್ರಿಸೂರಾಗನ ನನಗದು ಬಂದ್ಬಿಟ್ಟಿತ್ತು. ಅದು ನನಗೆ ಏಕಾಕಾರಣ ಆಗಿಬಿಟ್ಟಿತ್ತು. ಅವರ ಹಿಕ್ಕಟ್ಟು ಬಿದ್ದ, ಇಲ್ರಿ ನೀವು ಇಲ್ಲಿ ಬ್ಯಾಡ್ ಹೊರಗೆ ಬರೋದು ಕರ್ಕೊಂಡು ಹೋದ್ರ ನನ್ನ ಅವರು. ಅದು ಇವಿಷ್ಟು ಸಾಧನಗಳು ಕೂಡ ನಿಮಗೂ ಗೊತ್ತಿರಲಿ. ಹೌದಾ? ಇನ್ನು ಆಳುತ್ತ ಏಳುತ್ತ ಮುಂದೆ ಅನುತಾಪ ಮಮಕಾರ ಮೋಹ ಜನನಾದಿ ವಿಕೃತಿಯಿಂದ ಆಪತ್ತುಗೊಳ್ಳುತ್ತಿರುವ ಜೀವನು ಒಡವೆರಸದ ಆಶ್ರಯವಾದ ಏನು ಮುಂದೆ ಆಶ್ರಯವಾದ ಸಾಕ್ಷಿ ತುರಿಯ ರೂಪ ಚಿನ್ಮಾತ್ರ ಕೂಟಸ್ಥನೆಂದೆನಿಪ ತಾನು ಆ ಪರಬ್ರಹ್ಮ ಪರಮಾತ್ಮ ಪರತತ್ವ ನಿರ್ಲೇಪ ನಿತ್ಯಾನಂದ ಘನಶಂಭುಲಿಂಗದ ಇರವಾಗಿ ತನಗೆ ಇಲ್ಲ ಅವಸ್ಥೆ. ಈ 5 ಅವಸ್ಥೆಗಳ 3 ಅವಸ್ಥೆಗಳು ಪ್ರಕೃತಿದತ್ತವಾಗಿದ್ದು, 2 ಅವಸ್ಥೆಗಳು ನಿಮ್ಮ ಪ್ರಯತ್ನದತ್ತವಾಗಿದ್ದು, ಈ 5 ಅವಸ್ಥೆಗಳು ಏನಪ್ಪಾ ಅಂತಂದ್ರೆ ಇವನ್ ನಮೂನಿ ಮಾಳಿಗೆ ಮೇಲೆ ಹೋಗಾಕ ನಿಚ್ಚಣಿಕಿದ್ದಂಗ. ಈ ನಿಚ್ಚಣಿಕೆ ಏನಪ್ಪಾ ಮಾಳಿಗೆ ಮೇಲೆ ಹತ್ತಿದಿಂದ ಯಾರು ತಗೊಂಡ್ ಹೋಗಾರ ನಾವು ನಿಂತಿಕೊಂಡ ಇಲ್ಲಪ್ಪ. ಸುಮ್ಮನೆ ಹತ್ತು ಸಲುವಾಗಿ ಅದೊಂದು ಸಾಧನೆ ಮಾಡಿದಂಗ ಈ ದೇಹ ಅನ್ನೋದೊಂದು ಏನಿದು ಇದೊಂದು ನಿಚ್ಚಣಿಕೆ. ಇದರೊಳಗೆ 5 ಅವಸ್ಥೆಗಳೇನೋ ಇವು ಸ್ಟೆಪ್ಸ್. ಇವುಗಳು ಏನಪ್ಪಾ ಅಂತಂದ್ರೆ ಇಲ್ಲಿ ಎಲ್ಲಿವರೆಗೆ ನೀವು ಇದನ್ನ ಹತ್ತಿ ಹೋಗುದಿಲ್ಲೋ ಅಲ್ಲಿ ತನಕ ಈ ಅನುತಾಪ ಕ್ಲೇಶಗಳ ಮೊತ್ತ ನಿಮ್ಮನ್ನ ಕೈ ಬಿಡುವುದಿಲ್ಲ. ಇದು ಅಲ್ಲಿ ತನಕ ಈ ಬರೀ ಎದಕಪ್ಪ ಬಡದಾಡೋದು ಹಸಿವಿಗಾಗಿ ನೀರಡಿಕೆಗಾಗಿ. ಹೌದಿಲ್ಲ ಹೇಳಿ? ಅದಕ್ಕಾಗಿನೇ ಬಡದಾಡ, ಅದಕ್ಕಾಗಿನೇ ಸತ್ತ, ಅದಕ್ಕಾಗಿನೇ ಹುಟ್ಟುವಂತ ಜನ್ಮ ಮರಣಗಳ ತಾಪ ನಿನಗೆ ತಪ್ಪುದಿಲ್ಲಪ್ಪ. ನೀನು ಇದನ್ನು ಈ ತಿನ್ನಾಗಿ ನಿನ್ನ ಸಾಧನೆಯನ್ನು ನೀನು ಮುಂದುವರಿಸಿಕೊಂಡು ಈ 5 ಅವಸ್ಥೆಯನ್ನು ದಾಟಿ ಈ 5 ಅವಸ್ಥೆಗಳು ನಿನಗಿಲ್ಲ ಅಥವಾ 5 ಕೋಶಗಳು ನೀನಲ್ಲ. ಹೆಂಗ ಅನ್ಬೇಕಿದನ್ನ 5 ಅವಸ್ಥೆಗಳು ನಿನಗಿಲ್ಲ, 5 ಕೋಶಗಳು ನೀನಲ್ಲ ಅನ್ನುವಂತ ಒಂದು ಪರಿಣಾಮದ ಸ್ಥಿತಿ ನಿನಗೆ ಘನಶಂಭುಲಿಂಗವಾಗಿ ನೀನ್ ನಿಂದಿರ್ತೀಯ ಅಲ್ಲದೆ ಇಲ್ಲಪ್ಪ ಅಂತಂದ್ರೆ ಇದು ನಿನಗೆ ಸಾಧ್ಯ ಆಗುದಿಲ್ಲ ಅನ್ನುವಂಥ ಮಾತನ್ನ ಪಂಚಾವಸ್ಥೆಗಳು, ಯೋಗಿಗೆ ಪಂಚಾವಸ್ಥೆಗಳು ಇಲ್ಲ ಅನ್ನುವಂಥ ಮಾತನ್ನ ಇಲ್ಲಿ ಹೇಳಿದ್ರು. ಇನ್ನು ನಾಳಿನ ದಿವಸದಲ್ಲಿ ಏನಪ್ಪಾ ಅಂತಂದ್ರೆ ಈ ಯೋಗಕ್ಕೆ ಬರುವಂತ ತೊಂದರೆಗಳನ್ನ ಏನ್ ನೋಡ್ಬೇಕಲ್ಲ, ಈಗ ಮಾಡುವಾಗ ಏನೇನು ತೊಂದರೆಗಳು ಬರ್ತಾವ ಅನ್ನೋದನ್ನ ನಾಳೆಗೆ ನಿಮ್ಗೆ ತೋರ್ಸವ್ರದಾರ. ಅವ್ರು ಅಬ್ಸ್ಟ್ಯಾಕಲ್ಸ್ ಅಂತಾರ, ಪ್ರಾಬ್ಲಮ್ಸ್ ಅಂತಾರ. ಮುಂದೆ ಪತಂಜಲಿ ಯೋಗ ಸೂತ್ರದಲ್ಲಿ ತಂದ್ರಾಗಳಂತಾರೆ ಇವಕ್ಕ. ಇನ್ನು ಮುಂದೆ ಏನಂತ ನಾಳೆ ಸಪ್ತಾವರಣಗಳ ಬಗ್ಗೆ ನಿಮಗೆ ನಾಳೆ ಅಜ್ಞಾನ ಆವರಣ ವಿಕ್ಷೇಪ ಪರೋಕ್ಷ ಅಪರೋಕ್ಷ ಶೋಕ ನಿವೃತ್ತಿ ನಿರಂಕ ತೃಪ್ತಿ ಇವು ನಾಳೆ ಸಪ್ತಾವರಣೆಗಳು ಮಗುಳಿ ಸಪ್ತಾವರಣೆಗಳು ತೋರು ಜಳದೇಹಿ ಅದು ಜೀವರಿಗೆ ಅಂತ ಹೇಳಿ ಅದನ್ನ ನಾಳೆ ಪ್ರಮಾಣ ತನಕ ಬಹಳ ಚಂದ ಐತೆ. ಅದು ಮುಂದದು ನಾಳಿನ ದಿವಸದಲ್ಲಿ ಅದನ್ನ ನೋಡ್ಬೇಕಾಗ್ಯದ. ಸ್ವಲ್ಪ ದಿನ ಒಂದು 50 ನಿಮಿಷ ತಡ ಹೆಚ್ಚಾಗತ್ತೇನಪ್ಪ, ನಿಮ್ಗೆ ತ್ರಾಸ